ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಈ 10th ಅಂತಕ್ಕಂಥ ಒಂದು ಬ್ಯೂಟಿಫುಲ್ ನಮ್ಮ ಲೈಫಿಗೆ ನಾವೇ ಫೌಂಡೇಶನ್ ಹಾಕ್ಕೊಳ್ತಕ್ಕಂಥ ಏನು ಕ್ಲಾಸ್ ಇದೆ. ಈ ಕ್ಲಾಸಿಗೆ ಸಂಬಂಧಪಟ್ಟಂಥ ಪಾಸಿಂಗ್ ಪ್ಯಾಕೇಜನ್ನು ನಾನು ಆಲ್ರೆಡಿ ನಿಮಗೆ ಕಳಿಸಿದೆ ಸ್ನೇಹಿತರೆ. ಆ ಪಾಸಿಂಗ್ ಪ್ಯಾಕೇಜ್ ಆದ ನಂತರ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಯಿತು. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ಇಲ್ಲಿರೋದೇ 70ರಿಂದ 80% ಇದೆ ಸ್ನೇಹಿತರೆ. ಹಾಗಾಗಿ ಆ ಪಾಸಿಂಗ್ ಪ್ಯಾಕೇಜ್ ಅನ್ನೋದು ಬರೀ ಪಾಸಿಂಗ್ ಪ್ಯಾಕೇಜ್ ಅಲ್ಲ, ನನ್ನ 18 ವರ್ಷದ ಏನು ಅನುಭವ ಇದೆ ಆ ಅನುಭವದ ಆಧಾರದ ಮೇಲೆ ಏನು ಈ ವರ್ಷ ಬರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಕ್ವಶನ್ಗಳನ್ನು ಅದರಲ್ಲಿ ಹಾಕ್ಕೊಂಡು ಸಿಂಪಲ್ ಸರಳವಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಪಾಸಿಂಗ್ ಪ್ಯಾಕೇಜನ್ನು ನೋಡ್ಕೊಳ್ಳಿ. ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಂದು ವಿಡಿಯೋ ಏನು ಈ 10th SLC ಪ್ರಿಪರೇಟರಿ ಎಕ್ಸಾಮ್ ಬಂತಲ್ವಾ, ಆ ಪ್ರಿಪರೇಟರಿ ಎಕ್ಸಾಮನ್ನು ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೋಡಿದಾಗ ನಿಮಗೆ ಖುಷಿ ಅನಿಸುತ್ತೆ, ಅಯ್ಯೋ ಇದನ್ನು ಒಂದು ದಿವಸ ಮುಂಚೆನೇ ಶಂಕರ್ ಸರ್ ಹಾಕಿದ್ರಲ್ಲ ಅಂತ. ಕ್ಲಿಯರ್ ನೋಡಿ, ಈ 10th ಏನು ನಿಮಗೆ 80 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಬರುತ್ತೆ. 80ಕ್ಕೆ 80 ಆರಾಮ್ ತೆಗಿಬೋದು. ಯಾಕೆಂದರೆ ಈ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋತಾ ಹೋಗ್ಬೋದು. ಆದರೆ ಈ SLCಯಲ್ಲಿ ನಿಮಗೆ ಫಸ್ಟ್ ಫಿಸಿಕ್ಸ್ ಬರುತ್ತೆ, ಆಮೇಲೆ ಕೆಮಿಸ್ಟ್ರಿ ಬರುತ್ತೆ, ಆಮೇಲೆ ಬಯಾಲಜಿ ಬರುತ್ತೆ, ಅಂದರೆ ಭೌತಶಾಸ್ತ್ರ ಬರುತ್ತೆ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಬರುತ್ತೆ. ಸೊ ಭೌತಶಾಸ್ತ್ರ ಒಂದು 27ರಿಂದ 28 ಮಾರ್ಕ್ಸ್, 27ರಿಂದ 28 ಮಾರ್ಕ್ಸ್, 27ರಿಂದ 28 ಮಾರ್ಕ್ಸ್, ಒಂದು ಆಜುಬಾಜು ಇರುತ್ತೆ. ಒಟ್ಟಾರೆಯಾಗಿ ಟೋಟಲ್ ಆಗಿ ದಟ್ ಇಸ್ ದ 80 ಮಾರ್ಕ್ಸಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪೇಪರ್ ಸೆಟ್ ಆಗುತ್ತೆ. 80 ನೀವು ತೊಗೊಳ್ಬೇಕು ಅನ್ನೋ ಆಶಯದೊಂದಿಗೆ ಈ ಕ್ವಶನನ್ನು ಈ ಪೇಪರನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ MCQ ಕ್ವಶನ್ಸ್ ಫಿಸಿಕ್ಸಲ್ಲಿ ಬರುತ್ತೆ, ಆಲ್ರೆಡಿ ಬಂದಿರತಕ್ಕಂಥದ್ದು. ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂತಹ ವ್ಯಕ್ತಿಯ ಕನಿಷ್ಠ ಅಂದರೆ ಕಣ್ಣಿನ ಗರಿಷ್ಠ ದೂರಬಿಂದು ಎಷ್ಟು ಅಂತ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ನಮ್ಮ ಕಣ್ಣಿಗೆ ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಕನಿಷ್ಠ ಬಿಂದು ಆ್ಯಂಡ್ ಗರಿಷ್ಠ ದೂರ ಬಿಂದು ಅಂತ ಕರಿತೀವಿ. ಕನಿಷ್ಠ ಆರ್ ಸಮೀಪ ಬಿಂದು ಆರ್ ದೂರ ಬಿಂದು ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾವುದೇ ಆಯಾಸ ಇಲ್ಲದೆ ಒಂದು ವಸ್ತುವನ್ನು ಎಷ್ಟು ದೂರದಿಂದ ವೀಕ್ಷಿಸಬಹುದು ಅಂದರೆ 25 ಸೆಂಟಿಮೀಟರ್. ಕಣ್ಣಿನಿಂದ 25 ಸೆಂಟಿಮೀಟರ್ ಏನಿದೆ ಇದನ್ನು ಕಣ್ಣಿನ ಕನಿಷ್ಠ ಬಿಂದು ಅಂತ ಕರಿತೀವಿ, ಕಣ್ಣಿನ ಸಮೀಪ ಬಿಂದು ಅಂತ ಕರಿತೀವಿ. 25 ಸೆಂಟಿಮೀಟ್ರಲ್ಲಿ ಯಾವುದೇ ಒಂದು ವಸ್ತುವನ್ನು ನಾವು ಯಾವುದೇ ಆಯಾಸ ಇಲ್ಲ ಹಾಗೆ ನೋಡ್ಬೋದು. 25 ಸೆಂಟಿಮೀಟರ್ನ ಒಳಗಡೆ ಆ ವಸ್ತು ಅಂತಂದರೆ ಕಣ್ಣಿಗೆ ಸ್ವಲ್ಪ ಆಯಾಸ ಆಗುತ್ತೆ, ಯಾಕಂದರೆ ಮೊಸರದ ವಕ್ರತೆ ಜಾಸ್ತಿ ಆಗುತ್ತೆ. 25 ಸೆಂಟಿಮೀಟರ್ನಿಂದ ಎಲ್ಲಿವರೆಗೂ ಅಂದರೆ ಅವನೊಂದು ಕೆಪಾಸಿಟಿ ಅನಂತ ದೂರ ಇದೆ, ಅಲ್ಲಿವರೆಗೂ ಗರಿಷ್ಠ ದೂರ ಬಿಂದು ಅಂತ ಕರಿತೀವಿ. ಅಷ್ಟೇ ಅಂತ ನಾವು ಲಿಮಿಟ್ ಇಲ್ಲ. ಕೆಲವರಿಗೆ ತುಂಬ ದೂರ, ಇನ್ನು ಕೆಲವರಿಗೆ ತುಂಬ ದೂರದ ವಸ್ತುಗಳು ಕಾಣುತ್ತೆ, ಇದಕ್ಕೆ ನಾವೇನಂತ ಕರಿತೀವಿ, ಇನ್ಫಿನಿಟಿ ಅಂತ ಕರಿತೀವಿ. ಹಾಗಾಗಿ ಒಂದು ವಸ್ತುವನ್ನು ವೀಕ್ಷಣೆ ಮಾಡಬೇಕಾದ್ರೆ ಗರಿಷ್ಠ ದೂರ ಬಿಂದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅನಂತದವರೆಗೂ ಇರುತ್ತೆ, ಇನ್ಫಿನಿಟಿವರೆಗೂ ಇರುತ್ತೆ. ಸಾಮಾನ್ಯ ಬಿಂದು ಎಲ್ಲಿರುತ್ತೆ ಅಂದರೆ 25 ಸೆಂಟಿಮೀಟರ್. 25 ಸೆಂಟಿಮೀಟರ್ನ ಒಳಗಡೆ ಇರತಕ್ಕಂಥ ಬಿಂದುವನ್ನು ನಾವೇನಂತ ಕರಿತೀವಿ, ಸಮೀಪ ಬಿಂದು ಆರ್ ಹತ್ತಿರದ ಬಿಂದು ಅಂತ ಕರಿತೀವಿ. 25 ಸೆಂಟಿಮೀಟರ್ನ ಒಳಗಡೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ದೂರ ದೃಷ್ಟಿದೋಷ ಅಂತ ಕರಿತೀವಿ. 25 ಸೆಂಟಿಮೀಟರ್ನಿಂದ ಆ ಕಡೆ ಅನಂತ ದೂರದವರೆಗೂ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ನಾವು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪದ ಕಾಣುತ್ತೆ, ದೂರದ ಕಾಣಲ್ಲ. ದೂರ ದೃಷ್ಟಿದೋಷ ಅಂದರೆ ದೂರದ ಕಾಣುತ್ತೆ, ಸಮೀಪದ ಕಾಣಲ್ಲ ಅಂತ. ಅರ್ಥ ಆಗಿದೆ ಅಂತ ಗೊತ್ತೀನಿ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಅವೆಲ್ಲವೂ ಕೂಡ ಮ್ಯಾಗ್ನೆಟಿಕ್ ಲೈನ್ಸ್ಗೆ ಸಂಬಂಧಪಟ್ಟಿರೋದು, ಕಾಂತೀಯ ಬಲರೇಖೆಗಳಿಗೆ ಸಂಬಂಧಪಟ್ಟಿರೋದು. ಈ ಕಾಂತೀಯ ಬಲರೇಖೆಗಳಿಗೆ ಸಂಬಂಧಪಟ್ಟಂಥ ಒಂದು ಸರಿಯಾದ ಉತ್ತರ ಇದೆ, ಅದು ಯಾವುದು ಅಂತ. ಕ್ಲಿಯರ್, ಆಪ್ಷನ್ಸ್ ಯಾವುದು ಅಂತ ನೋಡಿ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ನೀವು ತಲೆಲಿಡ್ಕೊಳ್ಳಿ. ಕಾಂತೀಯ ಬಲರೇಖೆಗಳು ಅಂದರೆ ಒಂದು ಅಯಸ್ಕಾಂತ ಅಂದಮೇಲೆ ತನ್ನ ಸುತ್ತ ಕಬ್ಬಿಣದ ವಸ್ತುಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದಿಷ್ಟು ಕ್ಷೇತ್ರ ಇರುತ್ತೆ. ಒಂದು ಅಯಸ್ಕಾಂತದ ಸುತ್ತ ಇರತಕ್ಕಂಥ ಕಾಂತೀಯ ಕ್ಷೇತ್ರವನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಆ ಕಾಂತಕ್ಷೇತ್ರವನ್ನು ನಾವು ತೋರಿಸಲಿಕ್ಕೆ ಕೆಲವೊಂದು ಕಾಲ್ಪನಿಕ ಗೆರೆಗಳನ್ನು ಎಳಿತೀವಿ. ಆ ಕಾಲ್ಪನಿಕ ಗೆರೆಗಳೇನಿದೆ ಅವುಗಳಿಗೆ ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಆ ಕಾಂತೀಯ ಬಲರೇಖೆಗಳೇನಿದಾವಲ್ವಾ, ಅವು ಕಾಂತಕ್ಷೇತ್ರದ ಉತ್ತರ ದಿಕ್ಕಲ್ಲಿ ಹುಟ್ಟಿ ದಕ್ಷಿಣ ದಿಕ್ಕಲ್ಲಿ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಹಾಗಾದರೆ ನಾವು ಜಸ್ಟ್ ಇದೊಂದು ಈ ಕಂಟ್ರೋಲರ್, ರಿಮೋಟ್ ಕಂಟ್ರೋಲರ್ ಇದೆಯಲ್ವಾ, ಈ ಕಡೆ ಇದು ಉತ್ತರ ಧ್ರುವ ಅಂತ ಅಂದ್ಕೊಳ್ಳಿ, ಇದು ದಕ್ಷಿಣ ಧ್ರುವ ಅಂತ ಅಂದ್ಕೊಳ್ಳಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಹುಟ್ಟಿ ದಕ್ಷಿಣ ಧ್ರುವದಲ್ಲಿ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಹಾಗಾದರೆ ಉತ್ತರ ಧ್ರುವದಲ್ಲಿ ಹುಟ್ಟಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತೆ. ಕಾಂತದ ಒಳಗೆ ಯಾವ ದಿಕ್ಕಿನ ಕಡೆಗೆ ಹೋಗುತ್ತೆ ಅಂತ ಕ್ವಶನ್ಸ್ ಕೇಳಿರೋದವನು. ಕಾಂತದ ಕಡೆಗೆ ಯಾವ ದಿಕ್ಕಿನ ಕಡೆಗೆ ಹೋಗುತ್ತೆ ಅಂತ. ಹಾಗಾಗಿ
ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತೆ. ಅಯಸ್ಕಾಂತದ ಒಳಗಡೆ ದಕ್ಷಿಣ ಅಂತಲ್ಲ, ದಕ್ಷಿಣದಿಂದ ಯಾವ ಕಡೆ ಹೋಗುತ್ತೆ? ಉತ್ತರದ ಕಡೆ ಹೋಗುತ್ತೆ. ಅಯಸ್ಕಾಂತದ ಒಳಗಡೆ, ದಂಡಕಾಂತದ ಒಳಗಡೆ ದಕ್ಷಿಣದಿಂದ ಏನಾಗುತ್ತೆ? ಉತ್ತರದ ಕಡೆ ಹೋಗುತ್ತೆ. ಸ್ವಲ್ಪ ಕ್ವಶನನ್ನು ಸರಿಯಾಗಿ ನೋಡ್ಕೊಳ್ಳಿ. ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣದಿಂದ ಉತ್ತರದ ಕಡೆಗೆ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಕ್ಲಿಯರ್? ಸೊ ನೆಕ್ಸ್ಟ್, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ. ಅದು ನಿಮ್ಮ ಅಂತ ಆಗಿದೆ, ನಿಮ್ನ. ಓಕೆ, ಕಾನ್ಕೇವ್ ಏನು ಲೆನ್ಸ್ ಇದೆ, ಅದರಲ್ಲಿ ಯಾವುದು ಇಮೇಜ್ ಆಗತ್ತೆ ಅಂತ. ಸಾಮಾನ್ಯವಾಗಿ ನಿಮ್ನ ಮಸೂರದಲ್ಲಿ ಉಂಟಾಗ್ತಕ್ಕಂತಹ ಪ್ರತಿಬಿಂಬ ಏನಿದೆ ಅದು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ ಆ್ಯಂಡ್ ನೇರವಾಗಿರ್ತಕ್ಕಂತಹ ಪ್ರತಿಬಿಂಬ ಆಗಿರುತ್ತೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್ಗಳು ಇದೆ. ಸ್ವಲ್ಪ ಅಲ್ಲಿ ಪ್ರತಿಬಿಂಬಗಳನ್ನ ನೋಡ್ಕೊಳ್ಳಿ. ಸತ್ಯ ಪ್ರತಿಬಿಂಬ ಎಲ್ಲಾಗತ್ತೆ? ಸತ್ಯ ಯಾವಾಗಲೂ ಕೂಡ ತಲೆ ಕೆಳಗಾದ ಪ್ರತಿಬಿಂಬ ಇರುತ್ತೆ. ಮಿಥ್ಯ ಯಾವಾಗಲೂ ನೇರ ಪ್ರತಿಬಿಂಬ ಇರುತ್ತೆ. ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಕ್ಲಿಯರ್? ನೋಡಿ, 1 ಮಾರ್ಕ್ಸ್ ಕ್ವಶನ್ ಇದೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ವ್ಯಕ್ತಿಗೆ ಆಕಾಶವು ಯಾವ ಬಣ್ಣದಲ್ಲಿ ಕಂಡುಬರುತ್ತೆ ಅಂತ. ಸಾಮಾನ್ಯವಾಗಿ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ. ಆ ಬೆಳಕು ಬರಬೇಕಾದ್ರೆ ಆ ಬೆಳಕು ನಮಗೆ ಕಾಣಬೇಕಪ್ಪ ಅಂದರೆ ಚೆದರಬೇಕಾಗತ್ತೆ. ಈ ಬೆಳಕು ಚೆದರಬೇಕಪ್ಪ ಅಂದರೆ ಬೆಳಕನ್ನು ಚೆದರಿಸಲಿಕ್ಕೆ ಮಧ್ಯ ಮಧ್ಯ ಕಣಗಳು ಬೇಕಾಗತ್ತೆ. ಹಾಗಾದರೆ ಈ ಕಲ್ಲದ ಕಣಗಳು ಬೆಳಕನ್ನು ಚೆದರಿಸುತ್ತೆ ಅಂತ ವಿದ್ಯಮಾನವನ್ನು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಟಿಂಡಾಲ್. ಅದಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಕಣಗಳು ಕೆಂಪು ಬಣ್ಣವನ್ನು ಚೆದರಿಸ್ತಾವೆ. ಸೂಕ್ಷ್ಮ ಗಾತ್ರದ ಕಲ್ಲದ ಕಣಗಳು ನೀಲಿ ಬಣ್ಣವನ್ನು ಚೆದರಿಸ್ತಾವೆ. ಹಾಗಾದರೆ ಆಕಾಶ ನೀಲಿಯಾಗಿ ಕಾಣ್ತಾ ಇದೆ ಅಂದರೆ ಬೆಳಕಿನ ಚೆದುರಿಕೆ. ಆಕಾಶ ಬೆಳಗ್ಗೆ ಕೆಂಪಾಗಿ ಕಾಣ್ತಾ ಇದೆ, ಸಂಜೆ ಕೆಂಪಾಗಿ ಕಾಣ್ತಾ ಇದೆ ಅಂದರೆ ಬೆಳಕಿನ ಚೆದುರಿಕೆ. ಬಾಹ್ಯಾಕಾಶದಲ್ಲಿ ಆಕಾಶಯಾನ ಗಗನಯಾನ ಮಾಡ್ತಿದ್ದಾನೆ, ಅವನು ನಿರ್ವಾತದಲ್ಲಿ ಅಂದರೆ ಈ ಕಣಗಳನ್ನು ವಾತಾವರಣವನ್ನು ದಾಟಿ ಹೋಗ್ತಾನೆ. ವಾತಾವರಣವನ್ನು ದಾಟಿ ಹೋದಾಗ ನಿರ್ವಾತದಲ್ಲಿ ಯಾವುದೇ ಕಣಗಳು ಇರಲ್ಲ. ಯಾವುದೇ ಕಣಗಳು ಇಲ್ಲ ಅಂದಮೇಲೆ ಬೆಳಕು ಚೆದರದೇ ಇಲ್ಲ. ಬೆಳಕು ಚೆದರಲ್ಲ ಅಂದಮೇಲೆ ಇಡೀ ಆಕಾಶ ಅಂದರೆ ಈ ಗಗನಯಾತ್ರಿಗಳಿಗೆ ಕಂಪ್ಲೀಟ್ ಆಕಾಶ ಹೇಗೆ ಕಾಣುತ್ತೆ ಅಂದರೆ ಕಪ್ಪು ಬಣ್ಣ, ಬ್ಲಾಕ್ ಆಗಿ ಕಾಣುತ್ತೆ. ಇಲ್ಲಿ ಆನ್ಸರ್ ಸಿಂಪಲ್. ಅತಿ ಎತ್ತರದಲ್ಲಿ ಸಿಂಪಲ್ ವಾಯುಮಂಡಲ ಇಲ್ಲದೇ ಇರೋದ್ರಿಂದ, ಕಣಗಳು ಇಲ್ಲದೇ ಇರೋದ್ರಿಂದ, ಬೆಳಕಿನ ಚೆದುರಿಕೆ ಆಗದೇ ಇರೋದ್ರಿಂದ ಆಕಾಶ ಏನಾಗುತ್ತೆ? ಕಪ್ಪು ಬಣ್ಣದಲ್ಲಿ ಗೋಚರಿಸುತ್ತೆ. ನೆಕ್ಸ್ಟ್ ನೋಡಿ, ಈ ಚಿತ್ರ ಕೊಟ್ಟಿದ್ದೇನೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಪಾಸಿಂಗ್ ಪ್ಯಾಕೇಜಲ್ಲಿ ಫಿಸಿಕ್ಸಲ್ಲಿ. ಯಾವುದು ಅಂದರೆ ರೋಧದ ಮೇಲೆ ಇದೆ. ಸಾಮಾನ್ಯವಾಗಿ ರೋಧ ಅಂದರೆ ಒಂದು ವಾಹಕ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ. ಎಲ್ಲರೂ ಕೂಡ ಕಲಿಸಿದ್ದೀವಿ. ರೋಧ ಅವಲಂಬಿಸಿರುವ ಅಂಶಗಳು ಯಾವುದು ಅಂತ ಕೇಳಿದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ. ವಾಹಕದ ಉದ್ದ ಜಾಸ್ತಿ ಆದಾಗ ರೋಧ ಜಾಸ್ತಿ ಆಗತ್ತೆ. ರೋಧ ಜಾಸ್ತಿ ಆದಾಗ ವಿದ್ಯುತ್ ಪ್ರವಾಹ ಕಡಿಮೆ ಆಗಿಬಿಡತ್ತೆ. ವಾಹಕದ ಅಡ್ಡ ಕೊಯ್ತ ಜಾಸ್ತಿ ಆದಾಗ ರೋಧ ಕಡಿಮೆ ಆಗತ್ತೆ. ರೋಧ ಕಡಿಮೆ ಆದಾಗ ವಿದ್ಯುತ್ ಪ್ರವಾಹ ಏನಾಗ್ಬಿಡತ್ತೆ? ಜಾಸ್ತಿ ಆಗಿಬಿಡತ್ತೆ. ಈ ಚಿತ್ರವನ್ನು ಗಮನಿಸಿದಾಗ 2 ಸರ್ಕ್ಯೂಟ್ ಇದೆ, ವಿದ್ಯುತ್ ಮಂಡಲ ಇದೆ. ಒಂದು ವಿದ್ಯುತ್ ಮಂಡಲದಲ್ಲಿ ವಾಹಕದ ದಪ್ಪ ಜಾಸ್ತಿ ಇದೆ, ಇನ್ನೊಂದು ವಿದ್ಯುತ್ ಮಂಡಲದಲ್ಲಿ ವಾಹಕದ ದಪ್ಪ ಕಡಿಮೆ ಇದೆ. ಹಾಗಾದ್ರೆ ಎಕ್ಸ್ ಅಂತಕ್ಕಂಥ ವಿದ್ಯುತ್ ಮಂಡಲದಲ್ಲಿ ವಾಹಕದ ದಪ್ಪ ಜಾಸ್ತಿ ಇದೆ ಅಂದಮೇಲೆ ರೋಧ ಕಡಿಮೆ ಇದೆ, ಅದರಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹಾಗಾದ್ರೆ ಇಲ್ಲಿ ವೈ ಅಂತಕ್ಕಂಥ ಏನು ವಾಹಕ ಇದೆ ಅಲ್ಲಿ ತೆಳು ಇದೆ, ರೋಧ ಜಾಸ್ತಿ ಇರುತ್ತೆ, ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಸಿಂಪಲ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಸಿಂಪಲ್, ಎಕ್ಸ್ ಅಂತಕ್ಕಂಥ ವಾಹಕದಲ್ಲಿ ರೋಧ ಕಡಿಮೆ ಇರೋದ್ರಿಂದ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ನೆಕ್ಸ್ಟ್ ವೈ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾಹಕದಲ್ಲಿ ಅದು ತೆಳುವಾಗಿರೋದ್ರಿಂದ ರೋಧ ಜಾಸ್ತಿ ಇರುತ್ತೆ, ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್, ಕ್ರೌನ್ ಗಾಜಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣ ಓರೆಯಾಗಿ ಗಾಳಿಯನ್ನು ಪ್ರವೇಶ ಮಾಡುತ್ತೆ. ಆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಅಂತ. ಸಿಂಪಲ್, ನಿಮ್ಮ ತಲೆಯಲ್ಲಿ ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನಿರ್ವಾತದಲ್ಲಿ ಬೆಳಕು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡಲ್ಲಿ ನಿರ್ವಾತದಲ್ಲಿ ಬರ್ತಾ ಇರುತ್ತೆ. ನಿರ್ವಾತದಿಂದ ವಾತಾವರಣ ಪ್ರವೇಶ ಮಾಡಿದಾಗ ಆ ಬೆಳಕಿಗೆ ಅಡ್ಡಡ್ಡ ಕಣಗಳು ಬರ್ತಾವೆ. ಬೆಳಕಿಗೆ ಅಡ್ಡಡ್ಡ ಕಣಗಳು ಬಂದಾಗ ಬೆಳಕಿನ ವೇಗ ಏನಾಗ್ತಾ ಇರುತ್ತೆ? ಕಡಿಮೆ ಆಗುತ್ತೆ. ಬೆಳಕಿನ ವೇಗ ಕಡಿಮೆ ಆದ ಹಾಗೆ ಬೆಳಕು ತನ್ನ ದಿಕ್ಕನ್ನು ಏನು ಮಾಡ್ತಾ ಇರುತ್ತೆ? ಬದಲಾವಣೆ ಮಾಡ್ಕೊಂಡು ಬರುತ್ತೆ. ಹಾಗಾಗಿ ಈ ಬೆಳಕಿನ ವೇಗ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಕಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ವಾತಾವರಣದಲ್ಲಿ ಏನು ಕಣಗಳು ಬಂದಾಗ ಅದರ ಸಾಂದ್ರತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಮೇಲಿನ ವಾತಾವರಣದಲ್ಲಿ ಸಾಂದ್ರತೆ ಕಡಿಮೆ ಇರುತ್ತೆ, ಕೆಳಗಡೆ ಬಂದಂಗೆ ಸಾಂದ್ರತೆ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ.
ಆ ವಾತಾವರಣದ ಸಾಂದ್ರತೆ ಬದಲಾವಣೆ ಆದ ಹಾಗೆ ಬೆಳಕಿನ ವೇಗ ಬದಲಾವಣೆ ಆಗುತ್ತೆ. ಬೆಳಕಿನ ವೇಗ ಬದಲಾವಣೆ ಆದ ಹಾಗೆ ಬೆಳಕಿನ ದಿಕ್ಕು ಕೂಡ ಬದಲಾವಣೆ ಆಗುತ್ತೆ. ಆ ಬೆಳಕಿನ ದಿಕ್ಕು ಬದಲಾವಣೆ ಆಗೋದನ್ನೇ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರಬೇಕಾದ್ರೆ ಬೆಳಕು ಲಂಬದ ಕಡೆಗೆ ಬಾಗತ್ತೆ. ಅದೇ ಉಲ್ಟಾ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಹೋಗಬೇಕಾದ್ರೆ ಅವಾಗ ಲಂಬದಿಂದ ಏನಾಗುತ್ತೆ, ದೂರ ಬಾಗತ್ತೆ. ಲಂಬದಿಂದ ದೂರ ಯಾಕೆ ಬಾಗತ್ತೆ ಅಂದರೆ ಸಿಂಪಲ್, ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರುತ್ತೆ, ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗತ್ತೆ. ಹೆಚ್ಚಾದ ತಕ್ಷಣವೇ ಅದು ಲಂಬದಿಂದ ದೂರ ಬಾಗತ್ತೆ. ಹಾಗಾಗಿ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗತ್ತೆ. ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಗಾಳಿ ವಿರಳ ಮಾಧ್ಯಮ ಹೌದು, ಕ್ರೌನ್ ಗ್ಲಾಸ್ ಸಾಂದ್ರ ಮಾಧ್ಯಮ ಹೌದು. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಹೋಗಬೇಕಾದ್ರೆ ಬೆಳಕಿನ ವೇಗ ಏನಾಗ್ಬಿಡತ್ತೆ, ಜಾಸ್ತಿ ಆಗತ್ತೆ. ವೇಗ ಜಾಸ್ತಿ ಆದಾಗ ಲಂಬದಿಂದ ದೂರ ಬಾಗತ್ತೆ. ವೇಗ ಕಡಿಮೆ ಆದಾಗ ಬೆಳಕು ಲಂಬದ ಕಡೆಗೆ ಬಾಗತ್ತೆ. ಈ ಥರ ಬೆಳಕು ವೇಗಕ್ಕೆ ಅನುಗುಣವಾಗಿ ಸಾಂದ್ರತೆಗೆ ಅನುಗುಣವಾಗಿ ಏನು ಬೆಂಡಾಗ್ತಕ್ಕಂಥ ವಿದ್ಯಮಾನವನ್ನೇ ನಾವೇನಂತ ಕರಿತೀವಿ, ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನೋಡಿ, ಇದೊಂದು ಚಿತ್ರ ತುಂಬಾ ಇಂಪಾರ್ಟೆಂಟ್. ನೇರವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವನ್ನು ಸೂಚಿಸ್ತಕ್ಕಂಥ ಚಿತ್ರ. ಇದೊಂದು ಚಿತ್ರ ಇದೆ, ಎಕ್ಸಾಮಿಗೆ ಬಂದೇ ಬರುತ್ತೆ. ಬಟ್ ಎಕ್ಸ್ಪ್ಲನೇಷನ್ ಕೂಡ ಬರ್ಬೋದು. ಎಕ್ಸ್ಪ್ಲನೇಷನ್ ಇದಕ್ಕೆ ಬಂತು ಅಂದರೆ ನಿಮಗೆ ಅಲ್ಲಿ ಸೀರೀಸ್ ಅಂದರೆ ಸರಣಿ ಜೋಡಣೆ, ಸಮಾಂತರ ಜೋಡಣೆ ಚಿತ್ರ ಕೊಟ್ಬಿಡ್ತಾನೆ. ಕ್ಲಿಯರ್? ಓಕೆ, ನೆನ್ಪಿಟ್ಕೊಳ್ಳಿ. ನೇರವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ. ನೇರವಾಹಕ ಅಂದರೆ ಒಂದು ಬ್ಯೂಟಿಫುಲ್ ನೇರವಾಹಕ ಇದೆ. ಇದರ ಮೂಲಕ ವಿದ್ಯುತ್ತನ್ನು ನಾವು ದಕ್ಷಿಣದಿಂದ ಉತ್ತರಕ್ಕೆ ಹರಿಸಿದಾಗ ಕಾಂತಕ್ಷೇತ್ರವು ಏಕಕೇಂದ್ರೀಯ, ಅಂದರೆ ನೇರವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಕಾಂತಕ್ಷೇತ್ರವು ಏಕಕೇಂದ್ರೀಯ ವೃತ್ತಾಕಾರದಲ್ಲಿರುತ್ತದೆ. ದಕ್ಷಿಣದಿಂದ ಉತ್ತರಕ್ಕೆ ಹರಿಸಿದಾಗ ಕಾಂತಕ್ಷೇತ್ರವು ಅಪ್ರದಕ್ಷಿಣೆ ಆಕಾರದಲ್ಲಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಹರಿಸಿದಾಗ ಕಾಂತಕ್ಷೇತ್ರವು ಪ್ರದಕ್ಷಿಣೆ ಆಕಾರದಲ್ಲಿರುತ್ತದೆ. ಇದು ನೇರವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗ್ತಕ್ಕಂತಹ ಕಾಂತಕ್ಷೇತ್ರ. ಅದರ ಚಿತ್ರ ಬರೀರಿ ಅಂತ ಹೇಳಿದ್ದಾನೆ. ಅಲ್ಲಿ ವಿದ್ಯುತ್ತನ್ನು ಹರಿಸಲಿಕ್ಕೆ ಒಂದು ವಿದ್ಯುತ್ ಮಂಡಲ ಇದೆ. ಆ ವಿದ್ಯುತ್ ಮಂಡಲದ ಸುತ್ತಲೂ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅನ್ನೋದಕ್ಕೆ ತೋರಿಸಲಿಕ್ಕೆ ಒಂದು ಸ್ಲಿಟ್ಸ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಏಕಕೇಂದ್ರೀಯ ವೃತ್ತಾಕಾರದಲ್ಲಿರುತ್ತೆ. ಇದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಆ್ಯಂಡ್ ಚಿತ್ರನೂ ಕೊಡ್ಬೋದು. ನೋಡ್ಕೊಳ್ಳಿ. ಅಪ್ರದಕ್ಷಿಣೆ ಆಕಾರದಲ್ಲಿ ಕಾಂತಕ್ಷೇತ್ರ ಯಾವಾಗ ಉಂಟಾಗತ್ತೆ, ಪ್ರದಕ್ಷಿಣೆ ಆಕಾರದಲ್ಲಿ ಕಾಂತಕ್ಷೇತ್ರ ಯಾವಾಗ ಉಂಟಾಗತ್ತೆ, ಅದು ಕೂಡ ಎಕ್ಸಾಮಿಗೆ ಬರ್ಬೋದು. ನೆಕ್ಸ್ಟ್ ರೇ ಡಯಾಗ್ರಾಮ್. ಈಗ ಇಲ್ಲಿ ರೇ ಡಯಾಗ್ರಾಮ್ ಬರೀಬೇಕಾದ್ರೆ ನಮ್ಗೆ ಸ್ವಲ್ಪ ತಲೆಯಲ್ಲಿ ಏನಿರಬೇಕು ಅಂದರೆ ದರ್ಪಣ ಮತ್ತು ಮಸೂರ ಅದು ಕ್ಲಾರಿಟಿ ಇರಬೇಕು. ದರ್ಪಣ ಇತ್ತು ಅಂದಾಗ ನಿಮ್ನ ದರ್ಪಣನೋ ಪೀನ ದರ್ಪಣನೋ ಅದು ಕ್ಲಾರಿಟಿ ಇರಬೇಕು. ಯಾವುದೇ ದರ್ಪಣ ಇಲ್ಲಿ, ದರ್ಪಣ ಅಂದಾಗ ನಮಗೆ 3 ಪದಗಳು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ದರ್ಪಣದ ಧ್ರುವ ಪಿ, ಸಂಗಮ ಬಿಂದು ಎಫ್, ನೆಕ್ಸ್ಟ್ ದರ್ಪಣದ ವಕ್ರತಾ ಕೇಂದ್ರ ಆರ್ ದರ್ಪಣದ ಕೇಂದ್ರ ಅಂತ ಕರಿತೀವಿ ನಾವು. ಕ್ಲಿಯರ್? ದಟ್ ಇಸ್ ದ ಸಿ. ಈ ಸಿ ಮತ್ತು ಎಫ್ ಅಂಡ್ ಪಿ ಕರೆಕ್ಟಾಗಿ, ಸಿ ಮತ್ತು ಎಫ್ 2.5 ಸೆಂಟಿಮೀಟರ್ ಇಟ್ಕೊಳ್ಳಿ. ಎಫ್ ಮತ್ತು ಪಿ 2.5 ಸೆಂಟಿಮೀಟರ್ ಎಕ್ಸಾಕ್ಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಿಮ್ನ ದರ್ಪಣ ಅಂದರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖ ಬಗ್ಗಿರುತ್ತೆ. ಪಿನ ದರ್ಪಣ ಅಂದರೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿರುತ್ತೆ. ಓಕೆ, ಇಲ್ಲಿ 2 ದರ್ಪಣಗಳನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ದರ್ಪಣ ಅಂದಾಗ ನಿಮಗೆ ಪಿ ಬರುತ್ತೆ, ಎಫ್ ಬರುತ್ತೆ, ಸಿ ಬರುತ್ತೆ. ಅದು ಬರ್ಕೊಂಡು ಆಮೇಲೆ ಒಂದು ಫುಲ್ ಪ್ರಧಾನಾಕ್ಷ ಹಾಕಿಬಿಡಿ. ಪ್ರತಿಬಿಂಬ ಎಲ್ಲಿ ಇಡ್ತಾರೋ ನೋಡಿ, ಅಲ್ಲಿಂದ ನೀವು ದರ್ಪಣಕ್ಕೆ ತಗೊಂಡು ಎಫ್ನ ಮೂಲಕ ಒಂದು ಗೆರೆ ಎಳಿರಿ, ಸಿನ ಮೂಲಕ ಒಂದು ಗೆರೆ ಎಳಿರಿ. ಆ ಗೆರೆ ಎಲ್ಲಿ ಕೂಡತ್ತೋ ಅಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಅದು ಪ್ರಧಾನ ಅಕ್ಷದ ಕೆಳಗಡೆ ಇತ್ತು ಅಂದರೆ ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ ಇರುತ್ತೆ. ಪ್ರಧಾನ ಅಕ್ಷದ ಮೇಲ್ಭಾಗದಲ್ಲಿ ಇತ್ತು ಅಂದರೆ ಮಿಥ್ಯ ನೇರ ಪ್ರತಿಬಿಂಬ ಇರುತ್ತೆ. ಈಗ ನೋಡ್ಕೊಳ್ಳಿ. ಅದೇ ಮಸೂರ ಏನಾರು ಇತ್ತು ಅಂದರೆ ಅವಾಗ ಪಿ ಇರಲ್ಲ, ಸಿ ಇರಲ್ಲ, ಆದರೆ ಎಫ್ ಇರುತ್ತೆ. ಕ್ಲಿಯರ್? ಎಫ್ ಇರುತ್ತೆ. ಬಟ್ ಅಲ್ಲೇನಿರುತ್ತೆ ಅಂದರೆ ಓ ಇರುತ್ತೆ, F1 ಇರುತ್ತೆ, F1 ಇರುತ್ತೆ, F2 ಇರುತ್ತೆ, F2 ಇರುತ್ತೆ. ಆದರೆ 2F1 2F2 ಅಂತ ಇರುತ್ತೆ. ಕ್ಲೀನಾಗಿ ನೀವು ಒಂದು ಗೆರೆಯನ್ನು ಬ್ಯೂಟಿಫುಲ್ಲಾಗಿ ಹೊಡ್ಕೊಂಡು ಒಂದು ಸೆಂಟರ್ ಮಾಡಿಕೊಂಡು ಅಲ್ಲಿ ಕೋನಮಾಪಕನೋ ಆರ್ ಕೈವಾರದಿಂದನೋ ಒಂದು ಬ್ಯೂಟಿಫುಲ್ ಮಸೂರದ ಥರ ಪೀನ ಅಂದರೆ ಪೀನ, ನಿಮ್ನ ಅಂದರೆ ನಿಮ್ನ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಸೂರ ಬರ್ಕೊಂಡು ಆ ಮಸೂರದ ಸೆಂಟರಲ್ಲಿ ಒಂದು ಚುಕ್ಕಿ ಹಾಕ್ಕೊಂಡು ಆ ಕಡೆ 6 ಸೆಂಟಿಮೀಟ್ರ್, ಈ ಕಡೆ 6 ಸೆಂಟಿಮೀಟ್ರ್, ಆ ಕಡೆ 6 ಈ ಕಡೆ 6, 2F1 2F2 ಮಧ್ಯ ಬ್ಯೂಟಿಫುಲ್ಲಾಗಿ F1 F2 ಅಂತ ಹಾಕಿಬಿಟ್ರೆ ನಿಮಗೆ ಆ ಪ್ರತಿಬಿಂಬ ಎಲ್ಲರ ಎಫಲ್ಲಿ ಇಟ್ಟಾಗ ಕ್ಲೀನಾಗಿ ಮಸೂರಾಗಿ ತರೋದು. ಮತ್ತು ಈ ಕಡೆ F1 ಇರುತ್ತಲ್ವ ಅಲ್ಲಿ ಕ್ರಾಸ್ ಮಾಡೋದು.
ಅಲ್ಲಿ ನಾವು ಸಿಯಿಂದ ತಗೊಂಡು ಹೋಗ್ತಾ ಇದ್ವಿ. ಇಲ್ಲಿ ಏನು ಪ್ರತಿಬಿಂಬ ಇಟ್ಟಿರ್ತೀವಿ, ವಸ್ತು ಇಟ್ಟಿರ್ತೀಯ, ಆ ವಸ್ತು ತಲೆಯಿಂದ ಈ ಮಸೂರದ ಮಧ್ಯ ಒಂದು ಸೆಂಟರ್ ಓ ಇರುತ್ತಲ್ಲ, ಅಲ್ಲಿಂದ ತಗೊಂಡು ಹೋಗೋದು. ಅವೆರಡು ಎಲ್ಲಿ ಸೇರುತ್ತೋ ಅಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರತಿಬಿಂಬ ಉಂಟಾಗತ್ತೆ. ಈ ಪ್ರತಿಬಿಂಬ ಮಾಡ್ತಕ್ಕಂಥದ್ದನ್ನು ಬೋರ್ಡ್ ಮೇಲೆ ಒಂದ್ಸತಿ ಕಲಿಸ್ತೀನಿ, ತುಂಬ ಸಿಂಪಲಾಗಿ ಬರಿಬೋದು ಅಂತ ಹೇಳ್ತಾ, ಸೊ ಇದು ಈಸಿಯಾಗಿ ಕ್ವಶನ್ 2 ಬರುತ್ತೆ, 3 ಬರುತ್ತೆ. ನೆಕ್ಸ್ಟ್ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂಥ 2 ನಿಯಮಗಳಿದೆ. ಬೆಳಕಿನ ಪ್ರತಿಫಲನದ ನಿಯಮಗಳು, ನೆಕ್ಸ್ಟ್ ಬೆಳಕಿನ ವಕ್ರೀಭವನದ ನಿಯಮಗಳು. ಇವೆರಡರಲ್ಲೂ ಒಂದು ಎಕ್ಸಾಮಲ್ ಬಂದೇ ಬರುತ್ತೆ. ಬಟ್ ಪ್ರಿಪರೇಟರಿಯಲ್ಲಿ ಎರಡೂ ಕೇಳಿಬಿಟ್ಟಿದ್ದಾನೆ, ಎರಡು ಕಲ್ತ್ಬಿಡ್ರಯ್ಯ, ನಾನು ಪಬ್ಲಿಕಲ್ಲಿ 2ರಲ್ಲೊಂದು ಕೊಡ್ತೀನಿ ಅಂತ. ಸೊ ಸಿಂಪಲ್, ಬೆಳಕಿನ ಪ್ರತಿಫಲನದ ನಿಯಮಗಳಂದರೆ ಏನು, ಇಲ್ಲಿ 2 ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಗೋಳಿಯ ಮಸೂರದ ಅಪರ್ಚರ್ ಎಂದರೇನು ಅಂತ. ಸಿಂಪಲ್, ಬೆಳಕಿನ ಪ್ರತಿಫಲನದ ನಿಯಮ ತಮಗೆ ಗೊತ್ತಿರಲಿ. ಬೆಳಕಿನ ಪ್ರತಿಫಲನ ಅಂದರೆ ಪತನ ಕಿರಣ ಇರುತ್ತೆ, ಪ್ರತಿಫಲಿತ ಕಿರಣ ಇರುತ್ತೆ, ಸಮತಲ ಇರುತ್ತೆ, ಲಂಬ ಇರುತ್ತೆ. ಈ 4 ಪದನ ತಲೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ. ಸಿಂಪಲ್, ಆ ಸಮತಲದ ಮೇಲೆ ಪತನ ಕಿರಣ ಇದೆ, ವಾಪಸ್ ಹೋಗೋ ಪ್ರತಿಫಲಿತ ಕಿರಣ ಇದೆ, ಅದಕ್ಕೊಂದು ಲಂಬ ಹಾಕಿದಾಗ ಲಂಬ ಮತ್ತು ಪತನ ಕಿರಣದ ಮಧ್ಯೆ ಪತನ ಕೋನ ಬರುತ್ತೆ. ನೆಕ್ಸ್ಟ್ ಲಂಬ ಮತ್ತು ಪ್ರತಿಫಲಿತ ಕಿರಣದ ಮಧ್ಯೆ ಪ್ರತಿಫಲಿತ ಕೋನ ಬರುತ್ತೆ. ಯಾವತ್ತೂ ಕೂಡ ಈ ಪ್ರತಿಫಲನದಲ್ಲಿ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿ ಇರುತ್ತೆ. ಇದು 1ನೇ ನಿಯಮ. ನೆಕ್ಸ್ಟ್ ಪತನ ಕಿರಣ, ಪತನ ಬಿಂದು, ನೆಕ್ಸ್ಟ್ ಅಲ್ಲಿಂದ ಹೊರಟ ಪ್ರತಿಫಲಿತ ಕಿರಣ ಸಮತಲಕ್ಕೆ ಎಳೆದ ಲಂಬ ಸಮತಲದ ಒಂದೇ ಕಡೆ ಒಂದೇ ಬದಿಯಲ್ಲಿರುತ್ತದೆ. ಇದು ಪ್ರತಿಫಲನದ 2ನೇ ನಿಯಮ. ಕ್ಲಿಯರ್, ಈಸಿಯಾಗಿ ನೆನಪಿಟ್ಕೋಬಹುದು. ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಪ್ರತಿಫಲಿತ ಕಿರಣ, ನೆಕ್ಸ್ಟ್ ಲಂಬ ಸಮತಲದ ಒಂದೇ ಬದಿಯಲ್ಲಿ ಇರುತ್ತದೆ ಅಥವಾ ಒಂದೇ ಸಮತಲದಲ್ಲಿ ಇರುತ್ತದೆ. ಇದು ನಮ್ಮ ಪ್ರತಿಫಲನದ ಬೆಳಕಿನ 2ನೇ ನಿಯಮ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇಲ್ಲಿ ನೀಟಾಗಿ ಕೇಳಿದ್ದಾನೆ. ಸಿಂಪಲ್, ಗೋಳಿಯ ದರ್ಪಣದಲ್ಲಿ ಅಪರ್ಚರ್ ಅಂದರೆ ಏನು ಅಂತ. ಈ ಗೋಳಿ ದರ್ಪಣ ಇದೆ, ಹಿಂಗೆ ಬೆಂಡಾಗಿದೆ ಅಂದರೆ ನಾವು ಮುಖ ನೋಡಿದಾಗ ಎಲ್ಲಿವರೆಗೂ ನಮ್ಮ ಮುಖ ಕಾಣುತ್ತೆ, ಇದನ್ನು ಪ್ರತಿಫಲಿಸುವ ಮೇಲ್ಮೈ ಅಂತ ಕರಿತೀವಿ. ಒಂದು ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ನಾವೇನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ಕ್ಲಿಯರ್, ಎಲ್ಲಿವರೆಗೂ ನಮ್ಮ ಪ್ರತಿಬಿಂಬ ಕಾಣ್ತಾ ಇದೆಯೋ, ಆ ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಇದೆಯೋ, ಅದರ ವ್ಯಾಸವನ್ನು ನಾವೇನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ದಿಸ್ ಇಸ್ ದ ಅಪರ್ಚರ್. ಈಜಿ ಇದೆಯಲ್ಲ ಸಾರ್. ಓಕೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಬೆಳಕಿನ ವಕ್ರೀಭವನದ ನಿಯಮ. ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಅಂದ್ರೆ ಏನು ಅಂತಲೂ ಕೂಡ ಕೇಳಿಬಿಟ್ಟಿದ್ದಾನೆ. ಬೆಳಕಿನ ವಕ್ರೀಭವನದ ನಿಯಮ ಸಿಂಪಲ್, ಬೆಳಕಿನ ಪ್ರತಿಫಲನದ 2ನೇ ನಿಯಮ ಇದೆ. ಅಲ್ಲಿ ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ನೆಕ್ಸ್ಟ್ ಪ್ರತಿಫಲಿತ ಕಿರಣ ಸಮತಲದ ಒಂದೇ ಬದಿಯಲ್ಲಿ ಇರುತ್ತದೆ. ಸೇಮ್ ಇಲ್ಲೂ ಕೂಡ ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಅಲ್ಲಿ ಪ್ರತಿಫಲಿತ ಕಿರಣ ಅಂತ ಹಾಕ್ತೀವಿ. ಇಲ್ಲಿ ವಕ್ರೀಮ ಕಿರಣ ಸಮತಲದ ಅಲ್ಲಿ ಒಂದೇ ಸಮತಲದಲ್ಲಿರುತ್ತೆ ಅಥವಾ ಸಮತಲದ ಒಂದೇ ಬದಿಯಲ್ಲಿರುತ್ತೆ. ಇಲ್ಲಿ ಸಮತಲದ ಒಂದೇ ಬಿಂದುವಿನಲ್ಲಿ ಇರುತ್ತದೆ. ಪತನ ಕಿರಣ, ನೆಕ್ಸ್ಟ್ ಸಮತಲಕ್ಕೆ ಎಳೆದ ಲಂಬ, ನೆಕ್ಸ್ಟ್ ವಕ್ರೀಮ ಕಿರಣ ಸಮತಲದ ಒಂದೇ ಬಿಂದುವಿನಲ್ಲಿ ಇರುತ್ತದೆ. ಸೊ ನೆಕ್ಸ್ಟ್ ನಮ್ಮ ವಕ್ರೀಭವನದ 2ನೇ ನಿಯಮ, ಸೈನ್ I ಡಿವೈಡೆಡ್ ಬೈ ಸೈನ್ R ಈಕ್ವಲ್ಸ್ KR ಸ್ಥಿರಾಂಕ. ಇಷ್ಟು ಬರೆದುಬಿಟ್ರೆ ನಮ್ಮ ವಕ್ರೀಭವನದ 2ನೇ ನಿಯಮ ಇಸ್ ಕ್ಲಿಯರ್. ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಅಂತ ಕೇಳಿದ್ದೀವಿ. ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತಕ್ಕಂತಹ ವಿಕೇಂದ್ರೀಕರಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ, ಬೆಳಕಿನ ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ವಿದ್ಯುತ್ಕಾಂತೀಯ ಪರಿಣಾಮ. ವಿದ್ಯುತ್ಕಾಂತೀಯ ಪರಿಣಾಮದಲ್ಲಿ ಏನು ಮಾಡ್ತೀವಿ, ಒಂದು ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಆ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತದೆ. ಐರ್ಸ್ಟೆಡ್ ಹೇಳ್ತಾನೆ, ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಆಗುತ್ತದೆ. ವಿದ್ಯುತ್ ದಿಕ್ಕು ಬದಲಾವಣೆ ಆದ ಹಾಗೆ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾವಣೆ ಆಗತ್ತೆ ಅಂತ ಮ್ಯಾಕ್ಸ್ವೆಲ್ ಹೇಳ್ತಾನೆ. ಅದನ್ನು ನಿರೂಪಣೆ ಮಾಡಲಿಕ್ಕೆ ಬಲಗೈ ಹಿಡಿಗಟ್ಟು ನಿಯಮವನ್ನು ಹೇಳ್ತಾನೆ. ಅದರ ನಂತರ ಒಂದು ನೇರ ವಾಹಕದಲ್ಲಿ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ, ವೃತ್ತಾಕಾರದ ವಾಹಕದಲ್ಲಿ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ, ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅಂತ ಪ್ರೂವ್ ಮಾಡ್ತಾ ಬರ್ತೀವಿ. ಕೊನೆಯಲ್ಲಿ ಆಂಡ್ರೆ ಮೇರಿ ಅಂತಕ್ಕಂಥ ಒಬ್ಬ ಬ್ಯೂಟಿಫುಲ್ ವಿಜ್ಞಾನಿ ಬರ್ತಾನೆ. ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿದಾಗ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತಾನೆ. ಯಾವಾಗ ಬಲವನ್ನು ಸೃಷ್ಟಿಸುತ್ತದೆ ಅಂತ ಅವನು ಹೇಳ್ತಾನೋ ಅಲ್ಲಿಂದ ಬ್ಯೂಟಿಫುಲ್ ಆಗಿರ್ತಕ್ಕಂಥ
ಒಂದು ನಿಯಮ ಬರುತ್ತೆ, ಫ್ಲಮಿಂಗಿನ ಎಡಗೈ ನಿಯಮ. ಆ ಫ್ಲಮಿಂಗಿನ ಎಡಗೈ ನಿಯಮದಿಂದ ಇವತ್ತೇನು ನಾವು ಜಗತ್ತನ್ನು ಆಳಲಿಕ್ಕೆ ಬಳಸ್ತಾ ಇರತಕ್ಕಂಥ ಎಲ್ಲ ಮೋಟರ್ಗಳ ಆವಿಷ್ಕಾರ ಆಗತ್ತೆ. ಹಾಗಾಗಿ ಆ ಮೋಟಾರ್ನ ಆವಿಷ್ಕಾರ ಮಾಡಿದ ನಿಯಮ ಫ್ಲಮಿಂಗನ ಎಡಗೈ ನಿಯಮ. ಆ ಎಡಗೈ ನಿಯಮಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಚೋದನೆಯನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ಆಂಡ್ರೆ ಮೇರಿ ಆಂಪಿಯರ್. ಆಂಡ್ರೆ ಮೇರಿ ಆಂಪಿಯರ್ನ ಪ್ರಯೋಗದಲ್ಲಿ ಸಿಂಪಲ್, ಇಲ್ಲಿ ಏನು ದಂಡಕಾಂತ ಇದೆ ಇದು ಯಾವ ದಿಕ್ಕನ್ನು ಸೂಚಿಸುತ್ತೆ ಅಂತ ಹೇಳಿದೆ, ಉತ್ತರ ದಿಕ್ಕನ್ನು ಸೂಚಿಸುತ್ತೆ. ಈ ಪ್ರಯೋಗದಿಂದ ನಮಗೆ ಸಿಕ್ಕಂಥ ನಿಯಮ ಯಾವುದು ಅಂತ ಕೇಳಿದರೆ ಫ್ಲಮಿಂಗನ ಎಡಗೈ ನಿಯಮ. ಫ್ಲಮಿಂಗನ ಎಡಗೈ ನಿಯಮ ಅದನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ. ಸಿಂಪಲ್, ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ. ಲಂಬಾನ ಯಾಕೆ ಜೋಡಿಸಬೇಕು ಅಂದರೆ ಲಂಬ ಜೋಡಿಸೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಶಕ್ತಿಯ ಮಟ್ಟ ಏನಾಗಿರುತ್ತೆ, ಗರಿಷ್ಠ ಇರುತ್ತೆ. ಹಾಗಾಗಿ ಸಿಂಪಲ್, ನಮ್ಮ ಎಡಗೈನ ಈ ಹೆಸರು ಬರುತ್ತೆ ನಿಮಗೆ ಹೆಬ್ಬೆರಳು, ದಿಸ್ ಇಸ್ ದ ತೋರುಬೆರಳು, ದಿಸ್ ಇಸ್ ದ ಮಧ್ಯ ಬೆರಳು. ಈ ಹೆಬ್ಬೆರಳು, ತೋರುಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಹೆಬ್ಬೆರಳು ವಾಹಕದ ಚಲನೆಯ ಬಲದ ದಿಕ್ಕನ್ನು ಸೂಚಿಸುತ್ತೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕ್ಲಿಯರ್, ಅರ್ಥ ಆಯಿತು ಅನ್ಕೋತೀನಿ. ವಾಹಕದ ಮೇಲೆ ಚಲನೆ ಆಗ್ತಕ್ಕಂಥ ಅಥವಾ ಈ ಬಲದ ದಿಕ್ಕನ್ನು ಯಾವುದು ತೋರಿಸುತ್ತೆ ಅಂತ ಕೇಳಿದ್ರೆ ಹೆಬ್ಬೆರಳು, ಬಲದ ದಿಕ್ಕು ಹೆಬ್ಬೆರಳು, ಇಷ್ಟು ನೆನ್ಪಿಡ್ಕೊಳ್ಳಿ. ವಾಹಕದ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕು ಹೆಬ್ಬೆರಳು, ಕಾಂತಕ್ಷೇತ್ರದ ದಿಕ್ಕು ತೋರು ಬೆರಳು, ವಿದ್ಯುತ್ ಪ್ರವಾಹದ ದಿಕ್ಕು ಮಧ್ಯ ಬೆರಳು ಸೂಚಿಸುತ್ತದೆ. ನಮ್ಮ ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಇದೇನು ಹೇಳುತ್ತೆ, ಇದೇನು ಹೇಳುತ್ತೆ, ಇದೇನು ಹೇಳುತ್ತೆ ಅಂತ ಬರೆದುಬಿಟ್ಟು ನೀವು ಅಲ್ಲಿ ಇಟ್ಟುಬಿಟ್ರೆ ಫ್ಲಮಿಂಗಿನ ಎಡಗೈ ನಿಯಮ ಇಸ್ ಕ್ಲೋಸ್. ನೆಕ್ಸ್ಟ್ ಅದಕ್ಕೆ ಮತ್ತೊಂದು ಕ್ವಶನ್ ಕೇಳಿದ್ದಾನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಈಗ ನಮ್ಮ ಹೊಟ್ಟೆಯಲ್ಲಿ ಓವರ್ಲೋಡ್ ಯಾಕೆ? ಜಾಸ್ತಿ ತಿಂದುಬಿಟ್ರೆ ಓವರ್ಲೋಡ್ ಆಗುತ್ತೆ. ಒಂದು ಲಾರಿ ಓವರ್ಲೋಡ್ ಜಾಸ್ತಿ ತುಂಬಿಬಿಟ್ರೆ ಓವರ್ಲೋಡ್ ಆಗಿಬಿಡುತ್ತೆ. ಹಾಗೆ ಒಂದು ವಿದ್ಯುತ್ ಮಂಡಲ ಏನಿದೆ, ಗೃಹ ವಿದ್ಯುತ್ ಮಂಡಲ, ಅದಕ್ಕೆ ತತ್ಕ್ಷಣ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬಂದುಬಿಟ್ರೆ ಆ ಮಂಡಲಕ್ಕೆ ಹಾನಿ ಉಂಟಾಗತ್ತೆ. ಇದನ್ನೇ ರಸ್ವ ಮಂಡಲ ಆರ್ ಓವರ್ಲೋಡ್ ಅಂತ ಕರಿತೀವಿ. ಈ ಓವರ್ಲೋಡ್ ಯಾವಾಗ ಆಗತ್ತೆ ಅಂದರೆ ವಿದ್ಯುತ್ ಉಪಕರಣಗಳು ಅಂದರೆ ವೈರ್ಗಳು ಒಂದಕ್ಕೊಂದು, ಈ ತಟಸ್ಥ ತಂತಿ ಮತ್ತು ಸಜೀವ ತಂತಿ ಒಂದಕ್ಕೊಂದು ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಆಗ್ಬೋದು, ಅಥವಾ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಓವರ್ಲೋಡ್ ಆಗಬಹುದು. ಇದು ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಇರ್ತಕ್ಕಂಥ ಏನು ವಿದ್ಯುತ್ ಮಂಡಲ ಇದೆ, ಗೃಹ ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳ ಒಂದು ಜೋಡಣೆಯಲ್ಲಿ ಸರಣಿ ಕ್ರಮವನ್ನು ಜೋಡಿಸಲ್ಲ, ಸಮಾಂತರ ಕ್ರಮವನ್ನು ಜೋಡಿಸ್ತೀವಿ. ಯಾಕೆ ಅಂತ ಕೇಳಿದ್ದಾನೆ. ತಮಗೆಲ್ಲ ಗೊತ್ತಿದೆ, ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ ಇವೆಲ್ಲ. ಸರಣಿ ಜೋಡಣೆಯ ವಿದ್ಯುತ್ ಮಂಡಲ ಮಾಡಿದ್ರೆ ಒಂದು ಮಂಡಲ ಕಡಿತಗೊಂಡ್ರೆ ಇಡೀ ಮಂಡಲ ಏನಾಗುತ್ತೆ, ಕಡಿತಗೊಳ್ಳತ್ತೆ. ಒಂದು ಸ್ವಿಚ್ ಆಫ್ ಮಾಡಿದ್ರೆ ಇಡೀ ಮನೆ ಎಲ್ಲ ಬೆಡ್ರೂಮ್ ಸ್ವಿಚ್ ಏನಾಗ್ಬಿಡ್ತಾವೆ, ಸರಣಿ ಜೋಡಣೆಯಲ್ಲಿ ನಾವು ಏನಾದರೂ ಸರ್ಕ್ಯೂಟ್ ವಿದ್ಯುತ್ ಮಂಡಲವನ್ನು ಮನೆಯಲ್ಲಿ ಮಾಡಿದ್ದೇ ಆದರೆ ಆಫ್ ಆಗಿಬಿಡ್ತಾವೆ. ನಮ್ಮನೇಲಿ ಸ್ವಿಚ್ ಅಂದರೆ ನಮ್ಮ ಬೆಡ್ರೂಮಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ನಮ್ಮ ತಮ್ಮ, ನಮ್ಮ ಅಪ್ಪ ಅಮ್ಮ ಅವ್ರ ಬೆಡ್ರೂಮಲ್ಲೆಲ್ಲ ಆನ್ ಆಗಿದೆ ಅಂದರೆ ಇದು ಸರಣಿ ಜೋಡಣೆ ಅಲ್ಲ, ಸಮಾಂತರ ಜೋಡಣೆ. ಸರಣಿ ಜೋಡಣೆಯಲ್ಲಿ ಗೃಹ ವಿದ್ಯುತ್ ಮಂಡಲವನ್ನು ಮಾಡಿದ್ದೇ ಆದರೆ ಒಂದು ಮಂಡಲ ಕಡಿತಗೊಂಡ್ರೆ ಇಡೀ ಮಂಡಲ ಏನಾಗುತ್ತೆ, ಇಡೀ ಮನೆಯಲ್ಲಿರೋ ಎಲ್ಲ ಲೈಟ್ಗಳೇನಾಗುತ್ತೆ, ಆಫ್ ಆಗುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಏನು ಗೃಹ ವಿದ್ಯುತ್ ಮಂಡಲವನ್ನು ಮಾಡ್ತೀವಿ ಅಲ್ಲಿ ನಾವು ಸರಣಿ ಜೋಡಣೆಯ ವಿದ್ಯುತ್ ಮಂಡಲವನ್ನು ಬಳಸಲ್ಲ, ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲವನ್ನು ಬಳಸ್ತೀವಿ ಅಂತ ನೀವು ಜಸ್ಟಿಫೈ ಮಾಡಬೇಕು. ಇಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಆ್ಯಂಡ್ ಟೋಸ್ಟರ್ಗಳು ಯಾವ ಮಿಶ್ರಲೋಹವನ್ನೇ ಯಾಕೆ ಬಳಸ್ತಾರೆ ಅಂದರೆ ಈ ಮಿಶ್ರಲೋಹಗಳನ್ನು ತಯಾರು ಮಾಡಲಿಕ್ಕೆ ಘಟಕಾಂಶಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಅಷ್ಟೇ ಅಲ್ಲ, ಇವುಗಳಿಗೆ ಹೆಚ್ಚಿನ ರೋಧ, ಹೆಚ್ಚಿನ ದ್ರವಣ ಬಿಂದು ಇರೋ ಹಾಗೆ ನಾವು ಮಿಶ್ರಲೋಹಗಳನ್ನು ಏನು ಮಾಡ್ಕೋತೀವಿ, ಮಾಡ್ಕೊಳ್ಳೋದ್ರ ಮೂಲಕ ಮಿಶ್ರಲೋಹವನ್ನು ನಾವು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಆ್ಯಂಡ್ ವಿದ್ಯುತ್ ಟೋಸ್ಟರ್ಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಸಮೀಪ ದೃಷ್ಟಿ ಎಂದ್ರೇನು ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಈ ದೋಷಕ್ಕೆ ಕಾರಣಗಳೇನು ಅಂತ. ಒಂದು ಕಲ್ತ್ರೆ ಒಂದು ಫ್ರೀ, ಒಂದು ಕಲ್ತ್ರೆ ಎರಡು ಫ್ರೀ. ಇಲ್ಲಿ ಈ ಸಮೀಪ ದೃಷ್ಟಿ, ದೂರದೃಷ್ಟಿ ಆ್ಯಂಡ್ ಪ್ರೆಸ್ ಬಯೋಫಿಯಾ ಇದು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿರ್ತಕ್ಕಂಥ ಎಲ್ಲವೂ ಇಲ್ಲೇನು ಲೈನ್ ಹಚ್ಚಿ ಏನಿದಾವೆ ಎಲ್ಲವೂ ಪಾಸಿಂಗ್ ಪ್ಯಾಕೇಜಲ್ಲಿ ಇದಾವೆ. ಸಮೀಪ ದೃಷ್ಟಿ ಅಂದರೆ ಸಮೀಪದ ವಸ್ತುಗಳು ಕಾಣುತ್ತೆ, ದೂರದ ವಸ್ತುಗಳು ಕಾಣಲ್ಲ. ಸರ್ ಇನ್ನೊಂದು ಥರ ಹೇಳಿ, ದೂರದ ಬಿಂದು ಸಮೀಪ ಬಿಂದು ಹತ್ರ ಬಂದಿರುತ್ತೆ. ಸರ್ ಇನ್ನೊಂದು ಥರ ಹೇಳಿ, ಸಿಂಪಲ್, ಸಂಗಮ ದೂರ ರೆಟಿನದ ಮುಂದೆ ಮೂಡಿರುತ್ತೆ, ರೆಟಿನದ ಮೇಲೆ ಮೂಡಲ್ಲ. ಯಾಕೆ ಅಂದರೆ ಇಂತಹ ವ್ಯಕ್ತಿಗಳಲ್ಲಿ ಮಸೂರ ವಿಪರೀತ ವಕ್ರ ಆಗತ್ತೆ, ಆದರೆ ತೆಳು ಆಗಲ್ಲ. ವಿಪರೀತ ವಕ್ರ ಆಗುತ್ತೆ, ತೆಳು ಆಗೋ ಸಾಮರ್ಥ್ಯವನ್ನು ಕಳ್ಕೊಂಡಿರುತ್ತೆ. ಇಂತಹವರ ಕಣ್ಣು ಏನಾಗಿರುತ್ತೆ, ದೊಡ್ಡದಿರುತ್ತೆ. ಈ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಮಸೂರವನ್ನು ಬಳಸ್ತೀವಿ ಅಂದರೆ ನಿಮ್ನ ಮಸೂರವನ್ನು ಬಳಸ್ತೀವಿ.
ಇದಕ್ಕೆ ಆಪೋಸಿಟನ್ನು ನೀವು ಮಾಡ್ತಾ ಹೋಗಿ. ಸಮೀಪದ ಕಾಣುತ್ತೆ, ದೂರದ ಕಾಣಲ್ಲ. ದೂರದ ಕಾಣದೆ ಸಮೀಪದ ಕಾಣಲ್ಲ. ದೂರದ ಬಿಂದು ಹತ್ತಿರ ಬಂದಿರುತ್ತೆ, ಹತ್ತಿರದ ಬಿಂದು ದೂರ ಹೋಗಿರುತ್ತೆ. ಪ್ರತಿಬಿಂಬ ರೆಟಿನದ ಮುಂದೆ ಮೂಡುತ್ತೆ, ಪ್ರತಿಬಿಂಬ ರೆಟಿನವನ್ನು ದಾಟಿ ಮೂಡುತ್ತೆ. ಕಾರಣ ಮಸೂರ ವಿಪರೀತ ವಕ್ರ ಆಗತ್ತೆ. ಮಸೂರ ವಿಪರೀತ ತೆಳು ಆಗತ್ತೆ, ವಕ್ರ ಆಗ್ತಾ ಇಲ್ಲ. ಇಲ್ಲಿ ವಕ್ರ ಆಗ್ತಾ ಇದೆ, ತೆಳು ಆಗ್ತಾ ಇಲ್ಲ. ಇಂಥವ್ರ ಕಣ್ಣಿನ ಗುಡ್ಡ ದೊಡ್ಡದಿರುತ್ತೆ, ಅಂಥವ್ರ ಕಣ್ಣಿನ ಗುಡ್ಡ ಚಿಕ್ಕದಿರುತ್ತೆ. ನಿಮ್ನ ಮಸೂರ ಪಿನ ಮಸೂರ. ಆಪೋಸಿಟ್ ಥಿಂಕ್ ಮಾಡಿ. ಎರಡೂ ದೋಷ, ಸಮೀಪ ಬಿಂದು ದೂರ ಬಿಂದು ಎರಡೂ ಬಿಂದುಗಳಲ್ಲಿ ದೋಷ ಆದರೆ ಪ್ರೆಸ್ ಬಯೋಫಿಯಾ. ಯಾಕೆಂದರೆ ಆ ಮಸೂರ ವಕ್ರನೂ ಆಗ್ತಾ ಇಲ್ಲ, ತೆಳುನೂ ಆಗ್ತಾ ಇಲ್ಲ. ಮೀನ್ಸ್ ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಂಡಿದೆ. ಯಾಕೆ ಸ್ಥಿತಿಸ್ಥಾಪಕ ಗುಣ ಕಳ್ಕೊಂಡಿದೆ ಅಂದರೆ ಅದನ್ನು ಹಿಗ್ಸ್ಲಿಕ್ಕೆ ಕುಗ್ಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಸೀಲಿಯರಿ ಸ್ನಾಯುಗಳು ಏನಾಗಿದೆ, ದುರ್ಬಲ ಆಗಿದೆ. ಹಾಗೆ ಇವರಿಗೆ ಆ ಮಸೂರ ಸಮೀಪ ದೂರ ಎರಡೂ ಪ್ರಾಬ್ಲಮ್ ಇರೋದ್ರಿಂದ ಎರಡೂ ಸಂಗಮ ದೂರವನ್ನು ಹಾಕಿ ಮಾಡಿರ್ತಕ್ಕಂಥ ಮಸೂರ ದ್ವಿ ಸಂಗಮ ದೂರ ಮಸೂರ ಬೈ ಫೋಕಲ್ ಲೆನ್ಸ್ ಅಂತ ಕರಿತೀವಿ. ಈ ಮಸೂರವನ್ನು ಬಳಸಿ ಈ ದೋಷವನ್ನು ನಾವು ನಿವಾರಣೆ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್, ಕಾಮನಬಿಲ್ಲು ಉಂಟಾಗಲು ಕಾರಣವಾಗಿರ್ತಕ್ಕಂಥ ವಿದ್ಯಮಾನವನ್ನು ವಿವರಿಸಿ ಅಂತ. ಫಸ್ಟ್, ಕಾಮನಬಿಲ್ಲು ಉಂಟಾಗಲಿಕ್ಕೆ ಕಾರಣ ಬೆಳಕಿನ ವರ್ಣ ವಿಭಜನೆ. ಸಾಮಾನ್ಯವಾಗಿ ಬೆಳಕಿನ ವರ್ಣ ವಿಭಜನೆ ಯಾವ ಸಂದರ್ಭದಲ್ಲಿ ಆಗತ್ತೆ ಕಾಮನಬಿಲ್ಲು ಅಂದರೆ, ಕಾಮನಬಿಲ್ಲು ಯಾವತ್ತು ಸೂರ್ಯನ ವಿರುದ್ಧ ದಿಕ್ಕಲ್ಲಿ ಉಂಟಾಗತ್ತೆ. ಬಿಸಿಲು ಮತ್ತು ಮಳೆ ಎರಡು ಒಟ್ಟಿಗೆ ಆದರೆ ಕಾಮನಬಿಲ್ಲು ಉಂಟಾಗತ್ತೆ. ಈ ಬಿಸಿಲು ಮತ್ತು ಮಳೆ ಒಟ್ಟಿಗೆ ಆದಾಗ ವಾತಾವರಣದಲ್ಲಿ ಸಣ್ಣ ಸಣ್ಣ ಮಳೆ ಹನಿಗಳು ಉಳ್ಕೊಳ್ಳುತ್ತೆ. ಆ ಮಳೆ ಹನಿಗಳ ಮೂಲಕ ಆ ಮಳೆ ಹನಿಗಳು ಒಂಥರ ಪಟ್ಟಕದಂತೆ ವರ್ತಿಸತ್ತೆ. ಆ ಪಟ್ಟಕದಂತೆ ವರ್ತಿಸ್ತಕ್ಕಂಥ ಮಳೆ ಹನಿಗಳ ಮೂಲಕ ಈ ಬೆಳಕು ಹೋದಾಗ ಬೆಳಕು ಪ್ರಾರಂಭದಲ್ಲಿ ವಕ್ರೀಭವನ ಆಗಿ ಆಮೇಲೆ ಒಟ್ಟು ಆಂತರಿಕ ಪ್ರತಿಫಲನ ಆಗಿ ತನ್ನ ಬಣ್ಣಗಳನ್ನು ಏನು ಮಾಡತ್ತೆ, ವಿಭಜನೆ ಮಾಡತ್ತೆ. ಆ ಬಣ್ಣಗಳನ್ನು ವಿಭಜನೆ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಮನಬಿಲ್ಲು ಉಂಟಾಗತ್ತೆ. ಕಾಮನಬಿಲ್ಲು ಹೇಗೆ ಉಂಟಾಗತ್ತೆ, ಈಸಿಯಾಗಿ ಬರಿಬೋದು. ಸಾಮಾನ್ಯವಾಗಿ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಲ್ಲಿ ಉಂಟಾಗತ್ತೆ. ಬಿಸಿಲು ಮತ್ತು ಮಳೆ ಒಟ್ಟಿಗೆ ಆದಾಗ ಉಂಟಾಗತ್ತೆ. ಬಿಸಿಲು ಮಳೆ ಒಟ್ಟಿಗೆ ಆದಾಗ ವಾತಾವರಣದಲ್ಲಿ ಉಳಿತಕ್ಕಂತಹ ಈ ಮಳೆ ಹನಿಗಳು ಪಟ್ಟಕದಂತೆ ವರ್ತಿಸುತ್ತೆ. ಈ ಮಳೆ ಹನಿಗಳಲ್ಲಿ ಬೆಳಕು ವರ್ಣ ವಿಭಜನೆಯಾಗಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಮನಬಿಲ್ಲು ಉಂಟಾಗುತ್ತದೆ. ಪಾಯಿಂಟ್ ಟು ಪಾಯಿಂಟ್ ನೋಡಿ, ಈಸಿಯಾಗಿ ಬರ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಇಲ್ಲಿ. ಆಕಾಶ ಯಾಕೆ ಕೆಂಪಾಗಿದೆ, ಆಕಾಶ ಯಾಕೆ ನೀಲಿ ಆಗಿದೆ, ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತಮ, ಬೆಳಕಿನ ವಕ್ರೀಭವನ ಎಲ್ಲವೂ ಪಾಸಿಂಗ್ ಪ್ಯಾಕೇಜಲ್ಲಿ ಸಿಗುತ್ತೆ. ಔಟ್ ಆಫ್ ಔಟ್ ಪಾಸಿಂಗ್ ಪ್ಯಾಕೇಜಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ಲೆಕ್ಕ ನೋಡ್ಕೊಳ್ಳಿ, ಈಸಿಯಾಗಿ ಲೆಕ್ಕನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸಾಮರ್ಥ್ಯ ಕೇಳಿದ್ದಾನೆ, ನಿಮಗೆ ಅಲ್ಲಿ ಪಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ, ವಿ ಕೇಳಿದ್ದಾನೆ ಆ್ಯಂಡ್ ಐ ಕೇಳಿದ್ದಾನೆ. ವಿ ಎಷ್ಟು, ಐ ಎಷ್ಟು ಬಾಕ್ಸಿದ್ರೆ ನಿಮಗೆ ಬರುತ್ತೆ. ಅಲ್ಲಿ 1000 ಇದೆ, ಅದಕ್ಕೆ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದಾಗ 2.2 ಬರುತ್ತೆ. ನೆಕ್ಸ್ಟ್ 2.2 ಎಷ್ಟು ದಿವಸ ಎಷ್ಟು ಗಂಟೆ ನೀವು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೆಕ್ಕ ಮಾಡಿಬಿಟ್ರೆ ಎಲ್ಲ ಗುಣಿಸ್ಬಿಟ್ರೆ ಅದು ಬರುತ್ತೆ. ನೆಕ್ಸ್ಟ್ ಅದಲ್ಲಿ ಏನು ಅಮೌಂಟ್ ಇದೆ, ಇಷ್ಟು ಯೂನಿಟಿಗೆ ಇಷ್ಟು ಅಮೌಂಟ್ ಅಂತ ಅಂದ್ಬಿಟ್ರೆ ನಿಮಗೆ ಕಂಪ್ಲೀಟ್ ದುಡ್ಡು ಬರುತ್ತೆ. ಈಸಿ ಇದೆ. ಈ ಲೆಕ್ಕನೂ ಕೂಡ ತುಂಬಾ ಈಸಿ ಇದೆ. ಅಂದರೆ ಡಿಫ್ರೆಂಟ್ ಬಲ್ಪಿಗೆ ಬೇರೆ ರೋಧ ಇದೆ, ಇಸ್ತ್ರಿ ವಿದ್ಯುತ್ ಹೀಟರ್ಗೆ ಬೇರೆ ರೋಧ ಇದೆ. ಅಲ್ಲಿ ರೋಧ ಬೇರೆ ಇದೆ, ವೋಲ್ಟೇಜ್ ಒಂದೇ ಇದೆ. ಕರೆಂಟ್ ಏನಾಗುತ್ತೆ, ರೋಧ ಜಾಸ್ತಿ ಇದ್ದಾಗ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ, ರೋಧ ಕಡಿಮೆ ಇದ್ದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವುದು ವಿದ್ಯುತ್ ಪ್ರವಾಹ ಜಾಸ್ತಿ ಆಗುತ್ತೆ ಅಂತ ಹೇಳಿದಾನೆ, ನೀವು ಲೆಕ್ಕ ಮಾಡಿದ್ರೆ ಸಿಗತ್ತೆ. ಅದರ ಜೊತೆಗೆ ಯಾವುದು ವಿದ್ಯುತ್ ಪ್ರವಾಹ ಅಂದರೆ ಒಟ್ಟು ವಿದ್ಯುತ್ ಪ್ರವಾಹನ ಕೂಡ ಕೇಳಿದ್ದಾನೆ. ಅವೆಲ್ಲ ನೋಡ್ಕೊಳ್ಳಿ, ಲೆಕ್ಕ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ವಿಭವಾಂತರದ ಮೇಲೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾನೆ. ವೋಲ್ಟೇಜ್ ವಿಭವಾಂತರ ಅದು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ. ಆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ವಿಭವಾಂತರ ಅಂದರೆ V = W/Q. ಅಲ್ಲಿ ನಿಮಗೆ ವರ್ಕ್ ಕೇಳಿದ್ದಾನೆ, ಅವಾಗ V × Q ಬರುತ್ತೆ. V 220, V 25 ಕೊಟ್ಟಿದ್ದಾನೆ. Q ದಟ್ ಈಸ್ 5 ಕೂಲಂಬ ಅಂದರೆ ಚಾರ್ಜ್. 5 ಕೊಟ್ಟಿದ್ದಾನೆ, 125 ವರ್ಕ್ ಶಕ್ತಿಯನ್ನು ನಾವು ಜೋಲಲ್ಲಿ ಇಟ್ಟರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಿಸಿಕ್ಸ್ನ ನಾನು ಬಿಡಿಸಿದ್ದೀನಿ. ಈಗ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ನ ಮಾಡೋಣ ಸ್ನೇಹಿತರೆ. ಈ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಈ ನಮ್ಮ ಸ್ಟೇಟ್ ಲೆವೆಲ್ ಕೇಳಿರ್ತಕ್ಕಂಥ ಕ್ವಶನ್ಗಳು ತುಂಬಾ ಈಸಿ ಇದೆ, ತುಂಬಾ ಈಸಿ ಕೇಳಿದ್ದಾನೆ. ನೋಡಿ, ಇಲ್ಲಿ ಸಮೀಕರಣ ಆ್ಯಕ್ಚುಲಿ 2 ಮಾರ್ಕ್ಸಿಗೆ ನಾವು ಇದನ್ನು ತುಂಬ ಒತ್ತಿ ಹೇಳಿರ್ತೀವಿ. ಆದರೂ ಕೊಟ್ಟಿದ್ದಾನೆ ರಾಸಾಯನಿಕ ವಿಭಜನೆಗೆ ಸಂಬಂಧಪಟ್ಟಂಥ. ರಾಸಾಯನಿಕ ವಿಭಜನೆಯಲ್ಲಿ 3 ಥರ ರಾಸಾಯನಿಕ ವಿಭಜನೆಗಳು ನಮ್ಮ 10ರಲ್ಲಿ ಬರುತ್ತೆ. ರಾಸಾಯನಿಕ ಉಷ್ಣ ವಿಭಜನೆ, ರಾಸಾಯನಿಕ ಉಷ್ಣ ವಿಭಜನೆ, ರಾಸಾಯನಿಕ ವಿದ್ಯುತ್ ವಿಭಜನೆ, ರಾಸಾಯನಿಕ ದ್ಯುತಿ ವಿಭಜನೆ ಅಂತ. ವಿದ್ಯುತ್ ವಿಭಜನೆಯಲ್ಲಿ ಅಲ್ಲಿ ನೀರನ್ನು ಹೊಡಿತೀವಿ. ಉಷ್ಣ ವಿಭಜನೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹೊಡಿತೀವಿ, ಫೆರಸ್ ಸಲ್ಫೇಟನ್ನು ಹೊಡಿತೀವಿ, ಲೆಡ್ ನೈಟ್ರೇಟನ್ನು ಹೊಡಿತೀವಿ. ಅಂದರೆ ಹೀಟ್ ಕೊಟ್ಟು
ಉಷ್ಣ ವಿಭಜನೆ ಅಂದರೆ ಒಂದು ಪ್ರತಿವರ್ತಕ ಉಷ್ಣವನ್ನು ತಗೊಂಡು ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಅದಕ್ಕೆ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಬೆಳ್ಳಿಯ ಕ್ಲೋರೈಡ್ನ ಮೇಲೆ ನೇರಳಾತೀತ ಕಿರಣ ಬಿದ್ದಾಗ ಒಂದು ಪ್ರತಿವರ್ತಕ ಇದೆ, ನೇರಳಾತೀತ ಕಿರಣ ಬಿದ್ದಾಗ ಬೆಳ್ಳಿನೇ ಬೇರೆ ಆಗತ್ತೆ, ಕ್ಲೋರಿನೇ ಬೇರೆ ಆಗತ್ತೆ. ಇಲ್ಲಿ ಎರಡು ಉತ್ಪನ್ನಗಳಿಗೆ ಒಡೆಯುತ್ತೆ. ಇಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಓಕೆ, ನೋಡಿ, ಪ್ರತಿವರ್ತಕ ಅಂದರೆ ಒಂದು ಪ್ರತಿವರ್ತಕ ಉತ್ಪನ್ನ ಎರಡಕ್ಕಿಂತ ಹೆಚ್ಚು ಇತ್ತು ಅಂದರೆ ಅದಕ್ಕೆ ವಿಭಜನೆ ಅಂತ ಕರಿತೀವಿ. ನೆಕ್ಸ್ಟ್, ಸಾಮಾನ್ಯವಾಗಿ ನೈಟ್ರೋಜನ್ ಅಣುವಿನಲ್ಲಿರ್ತಕ್ಕಂಥ ಕೋವಲೆಂಟ್ ಬಾಂಡ್ ತಮ್ಮೆಲ್ಲ ಗೊತ್ತಿದೆ. ನೈಟ್ರೋಜನ್ದ ಪರಮಾಣು ಸಂಖ್ಯೆ 7 ಇದೆ. 1s2 2s2 1s2 2s2 2p3 ಅಂದರೆ ಲಾಸ್ಟಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ? 3 ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. ಅದಕ್ಕೆ ತನ್ನ ಅಷ್ಟಕ ಸ್ಥಿತಿಯನ್ನು ತಲುಪಲಿಕ್ಕೆ 3 ಎಲೆಕ್ಟ್ರಾನ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಅದು ಎಷ್ಟು ಕೋವಲೆಂಟ್ ಬಾಂಡನ್ನು, ಎಷ್ಟು ಎಲೆಕ್ಟ್ರಾನನ್ನು ಸೇರಿಕೊಂಡು ಬಾಂಡ್ ಮಾಡ್ಕೊಳ್ಳುತ್ತೆ ಅಂದರೆ ನೀವು ಆ ಕಡೆ 3 ಡಾಟ್ 3 ಡಾಟ್ 3 ಡಾಟ್ ಕೋವಲೆಂಟ್ ಬಾಂಡ್ 3 ಕೋವಲೆಂಟ್ ಬಾಂಡ್ಗಳನ್ನು ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೈಟ್ರೋಜನ್ ಅಣುವನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ನೋಡಿ, ಈ ತುಂಬ ಹುಡುಗರು ನಮ್ಮ ಸ್ಕೂಲಲ್ಲೂ ಕೂಡ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ಹುಡುಗರಲ್ಲ, ಕೆಲವು ಹುಡುಗರು. ಯಾಕಂದರೆ ಇದನ್ನೇನು ಮಾಡಿದ್ದೀವಿ ನಾವು? ಪಾಸಿಂಗ್ ಪ್ಯಾಕೇಜ್ ತುಂಬಾ ಇಂಪಾರ್ಟೆಂಟು. ಪ್ರತಿ ವರ್ಷ ಕೇಳ್ತಾನಂತ FeSO4ನ ನಾವು ಅಲ್ಲಿ ಹಾಗೆ FeSO4 ಇಲ್ಲ. ಅಲ್ಲಿ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ಗೆ ಕಬ್ಬಿಣವನ್ನು ಹಾಕಿದಾಗ ತಾಮ್ರಕ್ಕಿಂತ ಕಬ್ಬಿಣದ ಕ್ರಿಯಾಕಾರತ್ವ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹಾಗಾಗಿ ಕಬ್ಬಿಣ ಏನು ಮಾಡುತ್ತೆ? ಆ ತಾಮ್ರದ ಸಲ್ಫೇಟಿಂದ ತಾಮ್ರವನ್ನು ಸ್ಥಾನಪಲ್ಲಟ ಮಾಡಿ ಕಬ್ಬಿಣದ ಸಲ್ಫೇಟ್ ಆಗಿ ಹಸಿರು ಬಣ್ಣದ ದ್ರಾವಣವಾಗಿ ಪರಿವರ್ತನೆ ಆಗಿಬಿಡತ್ತೆ. ಇದು ರಾಸಾಯನಿಕ ಸ್ಥಾನಪಲ್ಲಟಕ್ಕೆ ಉದಾಹರಣೆ. ಬಟ್ ಇಲ್ಲಿ ಹುಡುಗರು ಏನು ಮಾಡಿದ್ರು? ಅದನ್ನು ಕರೆಕ್ಟಾಗಿ ಕಲ್ತಿದ್ರಲ್ಲ. FeSO4 CuSO4ಗೆ Fe ಹಾಕಿದರೆ Cu ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಹಾಗೆ FeSO4ಗೆ Cu ಹಾಕಿದ್ರೆ ನೋ ಕ್ಲಿಯರ್. ಓಕೆ, ಪ್ರಧಾನಮಂತ್ರಿ ಹೇಳೋದನ್ನು ಕೆಳಗಡೆ ಸಚಿವರು ಕೇಳಬೇಕೆ ಹೊರತು ಸಚಿವರು ಹೇಳೋದನ್ನು ಪ್ರಧಾನಮಂತ್ರಿ, ಅದು ಹೆಡ್ ಈಸ್ ದ ಹೆಡ್. ಹಾಗೆ ಈ ಲೋಹಗಳಲ್ಲಿ ಕ್ರಿಯಾಕಾರಿ ಸರಣಿ ಅಂತ ಇದೆ. ಆ ಕ್ರಿಯಾಕಾರಿ ಸರಣಿಯಲ್ಲಿ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಯಾವುದಪ್ಪ ಅಂತ ಕೇಳಿದ್ರೆ ಕಬ್ಬಿಣ. ಹಾಗಾಗಿ ಕಬ್ಬಿಣವನ್ನು ನಾವು ಸ್ಥಾನಪಲ್ಲಟ ಮಾಡಬೇಕಪ್ಪ ಅಂದರೆ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಲೋಹವನ್ನು ಹಾಕಬೇಕು. ಸೀಸ ಕಡಿಮೆ ಕ್ರಿಯಾಕಾರಿ ಲೋಹ, ತಾಮ್ರ ಕಡಿಮೆ ಕ್ರಿಯಾಕಾರಿ ಲೋಹ, ಪಾದರಸ ಕಡಿಮೆ ಕ್ರಿಯಾಕಾರಿ ಲೋಹ. ನಾವು ಆ ಕಬ್ಬಿಣದ ಸಲ್ಫೇಟಿಂದ ಕಬ್ಬಿಣವನ್ನು ತೆಗಿಬೇಕಪ್ಪ ಅಂದರೆ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಲೋಹ, ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಲೋಹ. ಹಾಗಾಗಿ ಕಬ್ಬಿಣದ ಸಲ್ಫೇಟ್ಗೆ ಸತುವನ್ನು ಹಾಕಿದ್ರೆ ಸತುವಿನ ಸಲ್ಫೇಟ್ ಆಗುತ್ತೆ, ಕಬ್ಬಿಣ ಏನಾಗುತ್ತೆ? ಸ್ಥಾನಪಲ್ಲಟ ಆಗುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 1 ಮಾರ್ಕ್ ಕ್ವಶನ್ಸ್ಗಳು ಇದಾವೆ. ಗಡಸು ನೀರನ್ನು ಮೆದುಗೊಳಿಸಲು ಬಳಸ್ತಕ್ಕಂಥ ಸೋಡಿಯಂ ಸಂಯುಕ್ತ ಯಾವುದು? ಅದಕ್ಕೆ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಏನು ಮಾಡುತ್ತೆ ಅಂದರೆ ಗಡಸು ನೀರನ್ನು ಮೆದು ನೀರನ್ನಾಗಿ ಮಾಡುತ್ತೆ. ಅಷ್ಟೆಲ್ಲ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತೀವಿ, ಗಾಜು ತಯಾರಿಕೆಯಲ್ಲಿ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಇದೇ ಸೋಡಿಯಂ ಕಾರ್ಬೋನೇಟನ್ನು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಬೇರಿಯಂ ಕ್ಲೋರೈಡ್ ಅಂತಕ್ಕಂಥ ದ್ರಾವಣ ಇದೆ. ಅದಕ್ಕೆ ಸೋಡಿಯಂ ಸಲ್ಫೇಟನ್ನು ಹಾಕಿದ್ದೀವಿ. ಇದು ಕೂಡ 2 ಮಾರ್ಕ್ಸಿಗೆ ತುಂಬ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ನಾವು. ಸೇರಿದಾಗ ಎರಡೂ ದ್ರಾವಣದಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಒಂದು ಪ್ರಕ್ಷೇಪ ಉಂಟಾಗತ್ತೆ. ಆ ಪ್ರಕ್ಷೇಪ ಯಾವುದಪ್ಪ ಅಂತ ಕೇಳಿದ್ರೆ ಬೇರಿಯಂ ಸಲ್ಫೇಟ್. ಆ ಪ್ರಕ್ಷೇಪದ ಅಯಾನ್ಗಳನ್ನು ಬರೀರಿ ಅಂತ ಹೇಳ್ತಾನೆ. ಅಯಾನ್ ಅಂದರೆ ಡೈವರ್ಸ್ ಮಾಡಿ ಬರೆಯೋದಷ್ಟೇ. ಬೇರಿಯಂ ಸಲ್ಫೇಟ್ ಇದೆಯಲ್ವಾ, ಬೇರಿಯಂ ಅಯಾನು, ಸಲ್ಫೇಟ್ ಅಯಾನು. ಇನ್ ಕೇಸ್ ಸೋಡಿಯಂ ಕ್ಲೋರೈಡ್ ಇದ್ದರೆ ಸೋಡಿಯಂ ಅಯಾನು, ಕ್ಲೋರೈಡ್ ಅಯಾನು. ಇನ್ ಕೇಸ್ ಮೆಗ್ನೀಸಿಯಂ ಸಲ್ಫೇಟ್ ಇದ್ದರೆ ಮೆಗ್ನೀಸಿಯಂ ಅಯಾನು, ಸಲ್ಫೇಟ್ ಅಯಾನು. ಹೀಗೆ ಬೇರಿಯಂ ಸಲ್ಫೇಟ್ ಅನ್ನೋ ಪ್ರಕ್ಷೇಪ ಇರುತ್ತೆ. ಅದರ ಅಯಾನುಗಳು ಬರೀರಿ ಅಂದಾಗ ಬೇರಿಯಂ ಅಯಾನು, ಸಲ್ಫೇಟ್ ಅಯಾನು. ನೀವು ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಕೂಡ ಮಾಡ್ಬೋದು, ವರ್ಡಲ್ಲಿ ಕೂಡ ಬರಿಬೋದು. ಅವನು ಸಿಂಬಲ್ ಆ್ಯಂಡ್ ವರ್ಡ್ ಅಂತ ಕೇಳಿಲ್ಲ, ಅಯಾನ್ಗಳನ್ನು ಬರೀರಿ ಅಂತ ಹೇಳಿದ್ದಾನೆ ಅಷ್ಟೇ. ಕ್ಲಿಯರ್. ನೆಕ್ಸ್ಟ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ KOH. OH ಅಂದರೆ ಇದು ಪ್ರತ್ಯಾಮ್ಲ. ಈ ದ್ರಾವಣದಲ್ಲಿ ಮತ್ತೆ ಪ್ರತ್ಯಾಮ್ಲವನ್ನು ಹಾಕ್ತೇವೆ ನಾವು. ಹಾಕಿದಾಗ ಈ ದ್ರಾವಣದ ಸಾರತೆ ಏನಾಗುತ್ತೆ? ಅಯಾನ್ಗಳ ಸಾರತೆ. ಆಲ್ರೆಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ. ಇದರಲ್ಲಿ ಮತ್ತೆ ಪ್ರತ್ಯಾಮ್ಲ ಹಾಕಿದಾಗ ಪ್ರತ್ಯಾಮ್ಲವನ್ನು ಯಾವುದು ನಾವು ಸಿಂಬಲಿಂದ ಹೇಳ್ತೀವಿ? ಹೈಡ್ರಾಕ್ಸೈಡ್, OH. ಹಾಗಾಗಿ ಪ್ರತ್ಯಾಮ್ಲದಲ್ಲಿ ಮತ್ತೆ ಪ್ರತ್ಯಾಮ್ಲನೇ ಹಾಕಿದಾಗ OH ಅಯಾನ್ಗಳ ಸಾರತೆ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಇನ್ ಕೇಸ್ ಇದೇ ಕ್ವಶನ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗೆ ನಾವು ಆಮ್ಲವನ್ನು ಹಾಕಿದಾಗ OH ಅಯಾನ್ಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗತ್ತೆ. ಇನ್ ಕೇಸ್ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ನಾವು ಆಮ್ಲವನ್ನು ಹಾಕಿದಾಗ ಹೈಡ್ರೋಜನ್ ಆರ್ ಹೈಡ್ರೋನಿಯಂನ ಸಾರತೆ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಆಮ್ಲಗಳಿಗೆ ಆಮ್ಲ ಹಾಕಿದಾಗ ಹೈಡ್ರೋನಿಯಂ ಸಾರತೆ ಜಾಸ್ತಿ ಆಗತ್ತೆ. ಆಮ್ಲಗಳಿಗೆ ಪ್ರತ್ಯಾಮ್ಲ ಹಾಕಿದಾಗ ಹೈಡ್ರೋನಿಯಂ ಸಾರತೆ ಕಡಿಮೆ ಆಗುತ್ತೆ.
ಅದೇ ರೀತಿ ಪ್ರತ್ಯಾಮ್ಲಕ್ಕೆ ಪ್ರತ್ಯಾಮ್ಲ ಹಾಕಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರತ್ಯಾಮ್ಲಕ್ಕೆ ಆಮ್ಲ ಹಾಕಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದೆ ಆ್ಯಂಡ್ ಬ್ಯೂಟಿಫುಲ್ ಆಗಿರತಕ್ಕಂಥ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲೂ ಕೂಡ ಕೇಳಿದ್ದಾನೆ. ಆದರೆ ತುಂಬಾ ಇಂಪಾರ್ಟೆಂಟ್, ಒಂದು ಸತಿ ತಲೆಯಲ್ಲಿ ಹಾಕ್ಕೊಂಡು ಅಲ್ಲಾಡಿಸ್ಬಿಡಿ, ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳಿಗೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್, ಇದು ಕೂಡ 2 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ 1 ಮಾರ್ಕಿಗೆ ಕೊಟ್ಬಿಟ್ಟಿದ್ದಾನೆ. ಸಮಾಂಗಿಗಳು ಆರ್ ಸಮಾಂಗತೆ ಅಂದರೆ ಏನು? ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಇದಕ್ಕೆ ಸಮಾಂಗಿಗಳು ಅಂತ ಕರಿತೀವಿ. ಹಸು ಒಂದೇ, ರಸು ಬೇರೆ ಬೇರೆ ಅಂತ ನನ್ನ ಹುಡುಗರಿಗೆ ಕಲಿಸ್ಬಿಟ್ಟಿದ್ದೀನಿ. ಕ್ಲಿಯರ್? ಇಲ್ಲಿ ಸಾಮಾನ್ಯ ಬ್ಯೂಟೆನ್, ಐಸೋಬ್ಯೂಟೆನ್ ಅಂತ ಬರುತ್ತೆ. ಹೈಡ್ರೋಜನೀಕರಣ ಅಂದರೆ ಏನು? ಹೈಡ್ರೋಜನ್ ಅಲ್ಲೇ ಹೆಸರಲ್ಲಿದೆ. ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಹೈಡ್ರೋಜನೀಕರಣ ಅಂತ ಕರಿತೀವಿ. ಈ ಕ್ರಿಯೆಯನ್ನು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಣ್ಣೆಗಳ ಬಾಳಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ, ಎಣ್ಣೆಗಳ ಸಂಗ್ರಹ ಯೋಗ್ಯ ಕಾಲವನ್ನು ಹೆಚ್ಚಿಸಲಿಕ್ಕೆ ನಾವು ಹೈಡ್ರೋಜನೇಷನನ್ನು ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕೂಡ ಅಷ್ಟೇ ಈಸಿ ಇದೆ. ಕ್ರಿಯಾ ಗುಂಪುಗಳು ಅಂದ್ರೇನು? ಪ್ರೊಪನಾಲ್ನ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಅಂತ. ಏನಿಲ್ಲ, ಕೆಲವೊಂದು ಹೈಡ್ರೋಕಾರ್ಬನ್ಗಳೇನಿದೆ ಅವುಗಳ ಗುಣಗಳಿಗೆ ಕಾರಣವಾಗಿರ್ತಕ್ಕಂತಹ ಪರಮಾಣುಗಳ ಗುಂಪು, ಅಣುಗಳ ಗುಂಪಿಗೆ ನಾವೇನಂತ ಕರಿತೀವಿ ಅಂದರೆ ಕ್ರಿಯಾ ಗುಂಪು ಅಂತ ಕರಿತೀವಿ. ಈ ಕ್ರಿಯಾ ಗುಂಪು OH ಇತ್ತು ಅಂದರೆ ಆಲ್ಕೋಹಾಲ್, ಅವುಗಳನ್ನು ನಾವು ನಾಲಿಂದ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಆ ಕ್ರಿಯಾ ಗುಂಪು CHO ಇತ್ತು ಅಂದರೆ ಆಲ್ಡಿಹೈಡ್, ಅವುಗಳನ್ನು ನ್ಯಾಲಿಂದ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಇಲ್ಲಿ ಕ್ರಿಯಾ ಗುಂಪು C+O ಇತ್ತು ಅಂದರೆ ದಟ್ ಇಸ್ ಕೀಟೋನ್, ನೋನಿಂದ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಇಲ್ಲಿ ಕ್ರಿಯಾ ಗುಂಪು COOH ಇತ್ತು ಅಂದರೆ ಇಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇಕ್ಕಿಂದ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾಲ್ ಅಂತ ಇದೆ ನೋಡಿ, ಪ್ರೊಪನ್ಯಾಲ್ CHO ಕ್ರಿಯಾ ಗುಂಪು, ದಟ್ ಇಸ್ ದ ಆಲ್ಡಿಹೈಡ್. ಪ್ರೊಪನಾಲ್ OH ಕ್ರಿಯಾ ಗುಂಪು, ದಟ್ ಇಸ್ ದ ಆಲ್ಕೋಹಾಲ್. ಹಾಗಾದರೆ ಸಿಂಪಲ್, ಪ್ರೊಪನಾಲ್ನಲ್ಲಿ ಆಲ್ಕೋಹಾಲ್ ಇರುತ್ತೆ, ಪ್ರೊಪನ್ಯಾಲ್ನಲ್ಲಿ ಆಲ್ಡಿಹೈಡ್ ಇರುತ್ತೆ, OH ಇರುತ್ತೆ, CHO ಇರುತ್ತೆ ಅಂತ ಬರೆದ್ಬಿಟ್ರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕೊಡ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಅಯಾನಿಕ್ ಸಂಯುಕ್ತಗಳ ಯಾವುದಾದ್ರೂ 4 ಲಕ್ಷಣಗಳನ್ನು ಬರೀರಿ. ನೋಡಿ, ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು, ಲೋಹಗಳ ಭೌತ ಲಕ್ಷಣಗಳು, ತುಂಬ ಈಸಿ ಕ್ವಶನ್, ಬಟ್ ಎರಡೂ ಕೂಡ ಒಟ್ಟಿಗೆ ಚಾಯ್ಸ್ ಕೊಟ್ಬಿಟ್ಟಿದ್ದಾನೆ. ಅಯಾನಿಕ್ ಸಂಯುಕ್ತಗಳು, ಬ್ಯೂಟಿಫುಲ್, ಉಪ್ಪನ್ನು ನೆನ್ಪು ಮಾಡ್ಕೊಳ್ಳಿ. ಉಪ್ಪು, ಉಪ್ಪು ಸ್ಫಟಿಕ ಘನಸ್ಥಿತಿಯಲ್ಲಿ ಇರುತ್ತೆ, ಗಟ್ಟಿಗಟ್ಟಿ ಘನಸ್ಥಿತಿಯಲ್ಲಿರುತ್ತೆ. ಅವು ನೀರಲ್ಲಿ ಹಾಕಿದಾಗ ನೀರಿನಲ್ಲಿ ಕರಗುತ್ತದೆ. ಕರಗಿದ ನಂತರ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸೋದ್ರಿಂದ ದ್ರವಿಸಿದ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತದೆ, ವಿದ್ಯುತ್ ವಾಹಕಗಳು. ಇವುಗಳನ್ನು ನಾವು ಬೆಂಕಿಗೆ ಹಾಕಿದಾಗ ಅಷ್ಟು ಸುಲಭ ದ್ರವ ರೂಪಕ್ಕೆ ಬರೋದಿಲ್ಲ, ಹೆಚ್ಚಿನ ದ್ರವನ ಬಿಂದು, ಹೆಚ್ಚಿನ ಕುದಿ ಬಿಂದುವನ್ನು ಹೊಂದಿದೆ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಅದರ ಜೊತೆಗೆ ಲೋಹಗಳ ಭೌತ ಲಕ್ಷಣವನ್ನು ಕೂಡ ಚಾಯ್ಸ್ ಕೇಳಿಬಿಟ್ಟಿದ್ದಾನೆ. ಲೋಹಗಳ ಭೌತ ಲಕ್ಷಣಗಳು ಈಸಿ. ಸಾಮಾನ್ಯವಾಗಿ ಲೋಹಗಳೆಲ್ಲವೂ ಘನಸ್ಥಿತಿಯಲ್ಲಿರುತ್ತೆ, ಪಾದರಸವನ್ನು ಹೊರತುಪಡಿಸಿ. ಲೋಹಗಳು ಹೊಳೆಯುತ್ತವೆ. ಲೋಹಗಳಿಗೆ ಕುಟ್ಯ ಗುಣ ಇದೆ, ತನ್ಯ ಗುಣ ಇದೆ. ಅಂದರೆ ಕುಟ್ಯ ಅಂದರೆ ತಗಡು ಮಾಡ್ಬೋದು, ತಂತಿ ಮಾಡ್ಬೋದು. ಲೋಹಗಳಲ್ಲಿ ವಿದ್ಯುತ್ ಹರಿಯುತ್ತೆ. ಲೋಹಗಳು ಬಡಿದಾಗ ಶಬ್ದವನ್ನು ಉಂಟು ಮಾಡುತ್ತೆ. ಜನರಲಾಗಿ ಬರೆದ್ರೆ ಆಯಿತು. ಲೋಹ ಶಬ್ದ ಮಾಡ್ತಾವ, ಲೋಹಗಳ ಮೂಲಕ ವಿದ್ಯುತ್ ಹರಿತಾವ, ಲೋಹಗಳ ಮೂಲಕ ಉಷ್ಣ ಹರಿತಾವ, ಲೋಹಗಳನ್ನು ತಗಡು ಮಾಡ್ಬೋದು, ಲೋಹಗಳನ್ನು ತಂತಿ ಮಾಡ್ಬೋದು, ಲೋಹಗಳು ಪಳ ಹೊಳಿತಾವ. ಸಾಮಾನ್ಯವಾಗಿ ಲೋಹಗಳು ಘನಸ್ಥಿತಿಯಲ್ಲಿರ್ತಾವ. ಇವು ಲೋಹಗಳ ಭೌತ ಲಕ್ಷಣಗಳು, ದಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೊಂದು ಈಸಿ ಕ್ವಶನ್, ತುಂಬಾ ಈಸಿ ಇದೆ, ಬಟ್ ಹುಡುಗರು ಸ್ವಲ್ಪ ಗೊಂದಲ ಮಾಡಿದ್ದಾರೆ. ಬ್ರೈನ್ ದ್ರಾವಣ ಅಂದರೆ ಉಪ್ಪು ನೀರು, ಇದಕ್ಕೆ ವಿದ್ಯುತ್ತನ್ನು ಹಾರಿಸಿದಾಗ ಯಾವ ದ್ರಾವಣ ಉಂಟಾಗತ್ತೆ ಅಂತ ನೋಡಿ. ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ನಾವು ತಯಾರು ಮಾಡ್ತಕ್ಕಂಥ ದ್ರಾವಣ ಯಾವುದಪ್ಪ ಅಂತ ಕೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡ್. ಈಗ ಸೋಡಿಯಂ ಕ್ಲೋರೈಡ್, ಉಪ್ಪು ನೀರು ಪ್ಲಸ್ ವಾಟರ್, NaClಗೆ ನೀರು. ಈಗ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ನೀರು ಡಿವೈಡ್ ಆಗಿ NaCl NaOH ಆಗುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಬೇರೆ ಆಗುತ್ತೆ, Cl ಬೇರೆ ಆಗುತ್ತೆ. ಈ ಥರ ನಾವು ಕ್ಲೋರಿನ್ ಮತ್ತು ಕ್ಷಾರ, ಆಲ್ಕಲಿ, ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರವನ್ನು ತಯಾರಿಸ್ತಕ್ಕಂಥ ಈ ಕ್ರಿಯೆಗೆ ಏನಂತ ಕರಿತೀವಿ? ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಇಲ್ಲಿ ಅದನ್ನು ಕೇಳಿಲ್ಲ. ಬ್ರೈನ್ ದ್ರಾವಣಕ್ಕೆ ವಿದ್ಯುತ್ತನ್ನು ಹಾಯಿಸಿದಾಗ ಯಾವ ದ್ರಾವಣ ಉಂಟಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಮ್ಲ. ಇದಕ್ಕೆ ರೆಡ್ ಲಿಟ್ಮಸ್, ಕೆಂಪು ಲಿಟ್ಮಸ್ ಹಾಕಿದಾಗ ಏನಾಗುತ್ತೆ? ನೀಲ್ ಲಿಟ್ಮಸ್ ಹಾಕಿದಾಗ ಏನಾಗುತ್ತೆ? ಪ್ರತ್ಯಾಮ್ಲಕ್ಕೆ ನಾವು ಕೆಂಪು ಲಿಟ್ಮಸ್ ಹಾಕಿದ್ರೆ ಏನಾಗುತ್ತೆ? ನೀಲಿ ಆಗುತ್ತೆ. ನೀಲಿ ಲಿಟ್ಮಸ್ ಹಾಕಿದರೆ ಏನಾಗುತ್ತೆ? ನೀಲಿನೇ ಇರುತ್ತೆ, ಅದು ಕೆಂಪು ಆಗಲ್ಲ. ಯಾಕಂದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಮಾಡುತ್ತದೆ, ನೀಲಿ ಲಿಟ್ಮಸ್ದ ಬಣ್ಣವನ್ನು ಅದು ಬದಲಾವಣೆ ಮಾಡಲ್ಲ. ಬರೆದ್ಬಿಟ್ರೆ ದಟ್ ಇಸ್ ದ ಕ್ಲಾಸ್.
ನೆಕ್ಸ್ಟ್ ಈ ಕೆಳಕಂಡ ಸಮೀಕರಣಗಳನ್ನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸರಿದೂಗಿಸಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಸಮೀಕರಣ ಸರಿದೂಗಿಸುವಿಕೆ ಅಂತಕ್ಕಂಥದ್ದು ರಾಶಿ ಸಂರಕ್ಷಣಾ ನಿಯಮದ ಆಧಾರದ ಮೇಲಿದೆ. ಪ್ರತಿವರ್ತಕಗಳಲ್ಲೆಲ್ಲ ಇರತಕ್ಕಂತಹ ರಾಶಿ ಉತ್ಪನ್ನಗಳ ರಾಶಿ ಎರಡೂ ಕೂಡ ಏನಾಗಿರಬೇಕು, ಸಮನಾಗಿ ಇದ್ದರೆ ಇದಕ್ಕೆ ನಾವೇನಂತ ಕರಿತೀವಿ, ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ತೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇದು ತುಂಬಾ ಈಸಿ ಕ್ವಶನ್. ಇದು ಉತ್ಕರ್ಷಣೆ ಅಪಕರ್ಷಣೆ. ಉತ್ಕರ್ಷಣೆ ಅಂದರೆ ಆಮ್ಲಜನಕ ತಗೊಳ್ಳೋ ವಸ್ತು. ಆಮ್ಲಜನಕ ತಗೋಬೇಕಪ್ಪ ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಹಾಗಾದರೆ ಸರ್, ಇಲ್ಲಿ ಜಡ್ಡನ ಹತ್ರ ಆಮ್ಲಜನಕ ಇದೆ, ಇದು ಉತ್ಕರ್ಷಣೆ ಮಾಡಲ್ಲ. ಸಿ ಹತ್ರ ಆಮ್ಲಜನಕ ಇಲ್ಲ, ಇದು ಉತ್ಕರ್ಷಣೆ ಮಾಡತ್ತೆ. ಹಾಗಾದರೆ ಉತ್ಕರ್ಷಣೆ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ವಸ್ತು ಯಾವುದು? ಸಿ, ಬ್ಯಾಚುಲರ್. ಅವನು ಆಮ್ಲಜನಕ ತಗೋಬೇಕು. ಅಪಕರ್ಷಣೆ ಅಂದರೆ ಡೈವರ್ಸ್ ಮಾಡಬೇಕು, ಅವನು ಆಮ್ಲಜನಕನ ಬಿಡಬೇಕು. ಆಮ್ಲಜನಕ ಬಿಡಬೇಕು ಅಂದರೆ ಅವನ ಹತ್ರ ಆಮ್ಲಜನಕ ಇರಬೇಕು, ಅಪಕರ್ಷಣೆ. ಹಾಗಾದರೆ ಜಡ್ಡೇನು? ಇದು ಆಮ್ಲಜನಕವನ್ನು ಬಿಡತ್ತೆ, ಇದು ಅಪಕರ್ಷಣೆ ಆಗಬೇಕಾಗಿರೋ ವಸ್ತು. ಇದರ ಸಿಂಪಲ್ ಕ್ಲೂ ಇದಕ್ಕೆ. ಉತ್ಕರ್ಷಣೆ ಅಂದರೆ ಆಮ್ಲಜನಕ ತಗೋಬೇಕು ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಅಪಕರ್ಷಣೆ ಅಂದರೆ ಆಮ್ಲಜನಕ ಬಿಡಬೇಕು ಅಂದರೆ ಅದರ ಹತ್ರ ಆಮ್ಲಜನಕ ಇರಬೇಕು. ಹಾಗಾದರೆ ಜಡ್ಡೇನು? ಅಪಕರ್ಷಣೆ ಆಗಬೇಕಾಗಿರೋ ವಸ್ತು. ಸಿ, ಉತ್ಕರ್ಷಣೆ ಆಗಬೇಕಾಗಿರೋ ವಸ್ತು. ನೆಕ್ಸ್ಟ್, ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಇವು ಹೇಗೆ ಉಂಟಾಗತ್ತೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ. ಓಕೆ, ರಾಸಾಯನಿಕ ಕ್ರಿಯೆ ಜರುಗಿದಾಗ ಸಿಂಪಲ್ ಇದನ್ನು ನಾವು ಏನು ಮಾಡ್ತಿದ್ರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ದೃಢೀಕರಿಸುವಿರಿ ಅಂತ ಒಂದು ಕ್ವಶನ್ ಬರುತ್ತೆ. ಅದನ್ನು ವಸ್ತುವಿನ ಸ್ಥಿತಿ ಬದಲಾವಣೆ ಆಗೋದ್ರ ಮೂಲಕ, ವಸ್ತುವಿನ ಬಣ್ಣ ಬದಲಾವಣೆ ಆಗೋದ್ರ ಮೂಲಕ, ವಸ್ತುವಿನಿಂದ ಅನಿಲ ಬಿಡುಗಡೆ ಆಗೋದ್ರ ಮೂಲಕ, ವಸ್ತುವಿನಿಂದ ಉಷ್ಣ ಬಿಡುಗಡೆ ಆಗೋದ್ರ ಮೂಲಕ, ವಸ್ತುವಿನಿಂದ ಶಬ್ದ ಬಿಡುಗಡೆ ಆಗೋದ್ರ ಮೂಲಕ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಏನು ಮಾಡ್ತೀವಿ, ದೃಢೀಕರಣ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಇದು ತುಂಬಾ ಈಸಿಯಾಗಿ ಕೊಟ್ಟಿರ್ತಕ್ಕಂಥ ಸಮೀಕರಣ. ಈ ಕೆಳಕಂಡ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಅವನು ಪೇಜಲ್ಲಿ ಕೊಟ್ಬಿಟ್ಟಿದ್ದಾನೆ, ಅದು ಆ ಕ್ವಶನ್ ಕೊಟ್ಟು ಈ ಕ್ವಶನ್ ಕೇಳಿದ್ದಾನೆ. ಓಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅರಳಿದ ಸುಣ್ಣ ತಮಗೆಲ್ಲ ಗೊತ್ತಿದೆ, CaOH ಟ್ವೈಸ್. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ CO2. ನೆಕ್ಸ್ಟ್ ಬಾಣ, ಅಲ್ಲಿ H2O ಆ್ಯಂಡ್ CaOH2 CO2 ಅವೆರಡು ಸೇರಿ CaCO3 ಆಗುತ್ತೆ. ನೆಕ್ಸ್ಟ್ ಬ್ಯೂಟಿಫುಲ್ H2O ರಿಲೀಸ್ ಆಗುತ್ತೆ. ಈ ಸಮೀಕರಣನ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಚಿತ್ರ ನೋಡಿ. ಎರಡು ಚಿತ್ರ ಇದೆ. ಒಂದು ಸಲ್ಫ್ಯೂರಿಕ್ ಆಮ್ಲಕ್ಕೆ ಸತುವಿನ ಚೂರುಗಳನ್ನು ಹಾಕಿದಾಗ ಚಿತ್ರ, ಇನ್ನೊಂದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಎರಡೂ ಸೇಮ್ ಇದೆ, ಬಟ್ ಎರಡರಲ್ಲೂ ಒಂದು 3 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇಲ್ಲಿ ನಾವು ಪ್ರಮಾಣವನ್ನು ಸ್ಟ್ರೈಟ್ ಹಿಡಿತೀವಿ, ಅಲ್ಲಿ ಪ್ರಮಾಣವನ್ನು ಸ್ಟ್ರೈಟ್, ಇಲ್ಲಿ ಪ್ರಮಾಣವನ್ನು ಅಡ್ಡ ಮಾಡ್ತೀವಿ. ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ಒಂದು 5 ನಿಮಿಷ ನೋಡ್ಕೊಳ್ಳಿ. ಯಾಕಂದರೆ ಸಮ್ಟೈಮ್ಸ್ ಆ ಚಿತ್ರಕ್ಕೆ ಈ ಚಿತ್ರ ಬರಿಬೋದು, ಈ ಚಿತ್ರಕ್ಕೆ ಆ ಚಿತ್ರ ಬರಿಬೋದು. ನೆಕ್ಸ್ಟ್, ಇದಕ್ಕೆ ಕಾರಣ ಕೊಡಿ ಅಂತ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಡ್ರೈ ಪ್ಲೇಸ್ ಶುಷ್ಕ ವಾತಾವರಣದಲ್ಲಿ ಇಡ್ತೀವಿ. ಯಾಕೆ ಅಂದರೆ ಅದು ನೀರು ಅಥವಾ ತೇವಾಂಶದೊಂದಿಗೆ ವರ್ತಿಸಿಬಿಟ್ಟು ಗಟ್ಟಿ ಆಗಿಬಿಡತ್ತೆ ಅಂತ. ಗ್ಲೂಕೋಸ್ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡಲ್ಲ. ಅಂದರೆ ಗ್ಲೂಕೋಸ್ ನೀರಲ್ಲಿ ಅಯಾನ್ಗಳಾಗಿ ಒಡೆಯಲ್ಲ. ಈಗ ಆಮ್ಲನ ನೀರಲ್ಲಿ ಹಾಕಿದರೆ ಹೈಡ್ರೋನಿಯಂ ಅಯಾನ್ ಮತ್ತು ಬೇರೆ ಅಯಾನ್ ಆಗಿ ಡಿವೈಡ್ ಆಗಿಬಿಡುತ್ತೆ. ಪ್ರತ್ಯಾಮ್ಲ ನೀರಲ್ಲಿ ಹಾಕಿದರೆ ಅಯಾನ್ಗಳಾಗಿ ಡಿವೈಡ್ ಆಗುತ್ತೆ. ಆದರೆ ಗ್ಲೂಕೋಸ್ ಇದು ನೀರಲ್ಲಿ ಅಯಾನ್ಗಳಾಗಿ ಒಡೆಯಲ್ಲ. ಹಾಗಾಗಿ ಆಮ್ಲದ ಗುಣನೂ ತೋರಿಸಲ್ಲ, ಪ್ರತ್ಯಾಮ್ಲದ ಗುಣನೂ ತೋರಿಸಲ್ಲ ಅಂತ. ಈಗ ಬೇಕಿಂಗ್ ಸೋಡಾ ಇದೆಯಲ್ವಾ, ಇದನ್ನು ನಾವು ಹಾಲಿಗೆ ಹಾಕಿದರೆ ಅದು ಜಲ್ದಿ ಮೊಸರಾಗಲ್ಲ. ಸಾಮಾನ್ಯವಾಗಿ ಬೇಕಿಂಗ್ ಅಂದರೆ ಅಲ್ಲಿ ಲೋಹದ ಆಕ್ಸೈಡ್ ಇದೆ. ಹಾಗಾಗಿ ಲೋಹದ ಆಕ್ಸೈಡ್ ಇರೋದನ್ನು ನಾವು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತೀವಿ. ಈ ಬೇಕಿಂಗ್ ಸೋಡಾ ಪ್ರತ್ಯಾಮ್ಲ ಆಗಿರೋದ್ರಿಂದ ಈ ಹಾಲಿಗೆ ಪ್ರತ್ಯಾಮ್ಲ ಹಾಕಿದ್ರೆ ಹಾಲು ಜಲ್ದಿ ಆಮ್ಲ ಆಗಲ್ಲ. ಆಮ್ಲ ಅಂದರೆ ಹುಳಿ. ಹಾಲು ಜಲ್ದಿ ಮೊಸರು ಆಗಲ್ಲ. ಯಾಕೆಂದರೆ ಹಾಲಲ್ಲಿ ಪ್ರತ್ಯಾಮ್ಲ ಹಾಕಿರೋದ್ರಿಂದ, ಆರ್ ಸೋಡಾ ಪುಡಿ ಹಾಕಿರೋದ್ರಿಂದ, ಆರ್ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಅದಕ್ಕೆ ಪ್ರತ್ಯಾಮ್ಲದ ಗುಣ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಷ್ಟು ಸುಲಭವಾಗಿ ಅದು ಮೊಸರು ಆಗಲ್ಲ. ನೆಕ್ಸ್ಟ್, ಈ ರಚನಾ ಸೂತ್ರಗಳನ್ನು ತುಂಬ ಚೆನ್ನಾಗಿ ಕಲಿಯಿರಿ. ಬೆಂಜಿನ್, ಸೈಕ್ಲೋಹೆಕ್ಸೇನು, ಸೈಕ್ಲೋಬ್ಯೂಟೇನು, ಬ್ಯೂಟೀನು ರಚನಾ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಇದೆ. ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತೆ? ಸಾಬೂನು ನೀರಲ್ಲಿ ಹಾಕಿದಾಗ ಅದು ಅಯಾನುಗಳಾಗಿ ಒಡೆಯುತ್ತೆ. ಹೆಂಗೆ ಒಡೆಯುತ್ತೆ? ಒಂದು ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ ತುದಿ ಆಗುತ್ತೆ, ಇನ್ನೊಂದು ಚಿಕ್ಕ ಅಯಾನಿಕ್ ತುದಿ ಆಗುತ್ತೆ. ಈ ಬಟ್ಟೆಯಲ್ಲಿ ಏನು ಕೊಳೆ ಇದೆ, ಆ ಎಣ್ಣೆ ಅಂಶ ಇದೆ, ಜಿಡ್ಡಿದೆ, ಆ ಜಿಡ್ಡಿಗೆ ಹೈಡ್ರೋಕಾರ್ಬನ್ ತುದಿ ಅಂಟ್ಕೊಳ್ಳುತ್ತೆ. ನೆಕ್ಸ್ಟ್ ಅಯಾನಿಕ್ ತುದಿ ನೀರಿಗೆ ಅಂಟ್ಕೊಳ್ಳುತ್ತೆ. ಈ ಥರ ಕೊಳೆಯನ್ನು ಕೇಂದ್ರವಾಗಿರಿಸಿಕೊಂಡು ಹೈಡ್ರೋಕಾರ್ಬನ್ ತುದಿ ಜಿಡ್ಡಿಗೆ ಆ ಕೊಳೆಗೆ ಅಂಟಿಕೊಂಡು ಅಯಾನಿಕ್ ತುದಿ ನೀರಿಗೆ ಅಂಟ್ಕೊಂಡಿರ್ತಕ್ಕಂಥ ರಚನೆಗೆ ನಾವೇನಂತ ಕರಿತೀವಿ, ಮಿಸಲ್ಗಳು ಅಂತ ಕರಿತೀವಿ.
ಈ ಮಿಸೈಲ್ಗಳು ಕೊಳೆಯ ಸುತ್ತಲೂ ಮಿಸೈಲ್ಗಳನ್ನು ಈ ಸಾಬೂನು ಏನು ಮಾಡ್ಕೊಳ್ಳುತ್ತೆ, ನಿರ್ಮಾಣ ಮಾಡ್ಕೊಳ್ಳುತ್ತೆ. ನಾವು ಸ್ವಲ್ಪ ಬಟ್ಟೆಯನ್ನು ಕ್ಲೀನಾಗಿ ಆ ಕಡೆ ಈ ಕಡೆ ಬ್ರಷ್ ಗೀಸ್ ಉಜ್ಜಿ ಆಮೇಲೆ ಈ ಬಟ್ಟೆ ನೀರಿಂದ ಹೊರಗಡೆ ತೆಗೆದಾಗ ಅಥವಾ ಅಲ್ಲಿರ್ತಕ್ಕಂಥ ನೀರು ಹೊರಗಡೆ ತೆಗೆದಾಗ ನೀರು ಅಯಾನಿಕ್ ತುದಿಯನ್ನು ಇಟ್ಕೊಂಡಿರೋದ್ರಿಂದ ಅಯಾನಿಕ್ ತುದಿಯನ್ನು ಎಳ್ಕೊಂಡು ಬರುತ್ತೆ. ಅಯಾನಿಕ್ ತುದಿ ಹೈಡ್ರೋಕಾರ್ಬನ್ ತುದಿಯನ್ನು ಎಳ್ಕೊಂಬರುತ್ತೆ. ಹೈಡ್ರೋಕಾರ್ಬನ್ ತುದಿ ಕೊಳೆಯನ್ನು ಕಿತ್ಕೊಂಡು ಬರುತ್ತೆ. ಈ ಥರ ಬಟ್ಟೆಯಿಂದ ಕೊಳೆ ಏನಾಗುತ್ತೆ, ಹೊರಗಡೆ ಬರುತ್ತೆ. ಓಕೆ, ಇಲ್ಲಿವರೆಗೂ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಈ ಪ್ರಶ್ನೆಗಳನ್ನು ನಾನು ನಿಮಗೆ ಬ್ಯೂಟಿಫುಲ್ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಈ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತುಂಬ ಈಸಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇವು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ ನೀಟಾಗಿ ಹೇಳಿದ್ದೀವಿ ನಾವು. ಜೈವಿಕ ವಿಘಟನೆಗೆ ಒಳಗಾಗುವ, ಜೈವಿಕ ವಿಘಟನೆಗೆ ಒಳಗಾಗದ, ಅಲ್ಲಿ ತುಂಬ ಶಾರ್ಟ್ಕಟಲ್ಲಿ ಹೇಳಿದ್ದೀವಿ. ಜೈವಿಕ ವಿಘಟನೆಗೆ ಒಳಗಾಗುವ ಅಂದರೆ ಕೊಳೆಯುವ, ವಿಘಟನೆಗೆ ಒಳಗಾಗದ ಅಂದರೆ ಕೊಳೆಯದ ಅಂತ. ಕೆಲವೊಂದು ವಿಘಟನೆಗೆ ಒಳಗಾಗದೇ ಇರತಕ್ಕಂಥ ಮಾಲಿನ್ಯಕಾರಕಗಳು ಆಹಾರ ಸರಪಳಿಯಲ್ಲಿ ಸೇರಿಕೊಂಡು ಆಹಾರ ಸರಪಳಿಯ ಕಡೆಯ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತಾವೆ, ಸಂಗ್ರಹಣೆ ಆಗ್ತವೆ. ಇದಕ್ಕೆ ನಾವು ಜೈವಿಕ ಸಂವರ್ಧನೆ ಆರ್ ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಇವು ವಿಘಟನೆ ಆಗದೇ ಇಲ್ಲ, ಆಹಾರ ಸರಪಳಿಯ ಕೊನೆ ಹಂತದಲ್ಲಿ ಸ್ಟಾಕ್ ಆಗಿ ನಮ್ಮ ಈ ಪರಿಸರವನ್ನೇ ಅಸಮತೋಲನವನ್ನು ಮಾಡ್ತಾವೆ. ಅಂಥ ಒಂದು ವಿಘಟನೆಗೆ ಒಳಗಾಗದೇ ಇರತಕ್ಕಂಥ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡ್ತಕ್ಕಂಥ ಮಾಲಿನ್ಯಕಾರಕ ಯಾವುದಪ್ಪ ಅಂತ ಕೇಳಿದ್ರೆ DDT. ಇದನ್ನೀಗ ಇಡೀ ಜಗತ್ತೇನು ಮಾಡಿದೆ, ಬ್ಯಾನ್ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಅನುವಂಶತೆಗೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಕಪ್ಪು ಬಣ್ಣದ ಗಂಡು ಇಲಿಗಳನ್ನು ಕಂದು ಬಣ್ಣದ ಹೆಣ್ಣು ಇಲಿಗಳು ಇದಕ್ಕೆ ಕ್ರಾಸ್ ಮಾಡ್ತಾನೆ ಅವನು, ಅಂದರೆ ಪರಕೀಯ ಪರಾಗಸ್ಪರ್ಶವನ್ನು ಮಾಡ್ತಾನೆ. F1 ಪೀಳಿಗೆಯಲ್ಲಿ ಏನು ಪಡೆದ ಮರಿ ಇಲಿಗಳೇನಿದಾವೋ ಅವೆಲ್ಲವೂ ಕೂಡ ಕಂದು ಬಣ್ಣದ ಮರಿ ಇಲಿಗಳಾಗಿದೆ. ಹಾಗಾದರೆ ಅದಕ್ಕೆ ಇಲ್ಲಿ ಜೀನ್ ನಮೂನೆ ಅನುಪಾತ ಯಾವುದು ಅಂತ ಕೇಳಿದ್ದಾನೆ. ಜೀನ್ ನಮೂನೆ ಅನುಪಾತ F1 ಪೀಳಿಗೆಯಲ್ಲಿ ಏನು ಬರುತ್ತೆ, ಕ್ಯಾಪಿಟಲ್ ಗಿ ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಅಲ್ಲಿಂದ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಇದು ಒಂದು ಪ್ರಬಲ, ಇನ್ನೊಂದು ದಟ್ ಈಸ್ ದುರ್ಬಲ ಗುಣ. ಹಾಗಾಗಿ ಬಿ ಇದು ಜೀನ್ ನಮೂನೆ ಅನುಪಾತ ಆಗಿರುತ್ತೆ. ನೆಕ್ಸ್ಟ್, ಅಸುರಕ್ಷತೆಯ ಲೈಂಗಿಕತೆಯಿಂದ ಹರಡ್ತಕ್ಕಂಥ ರೋಗಗಳು ಯಾವುದು ಅಂತ ಹೇಳಿದ್ದಾನೆ. ತುಂಬ ಈಸಿ, ಏಡ್ಸ್ ಬರುತ್ತೆ. ನೆಕ್ಸ್ಟ್, ಪ್ರಜನಾಂಗದ ಮೇಲೆ ಗುಳ್ಳೆಗಳು ಬರುತ್ತೆ. ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ HPV ಬರುತ್ತೆ. ಹೆಪಟೈಟಿಸ್ ಬಿನೂ ಕೂಡ ಬರುತ್ತೆ. ಅನೇಕ ರೋಗಗಳನ್ನು ನಾವು ಬರಿತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್, ಇದೊಂದು ತುಂಬ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ತಕ್ಕಂಥ ಪ್ರಶ್ನೆ. ನರಾವೇಗಗಳ ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರವನ್ನು ಪ್ರಮುಖವಾಗಿ ಹೇಗೆ ಇದೆ ವಿವರಿಸಿ ಅಂತ. ತಮಗೆಲ್ಲ ಗೊತ್ತಿದೆ, ನರಕೋಶ ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನರಕೋಶ ನ್ಯೂರಾನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರಚೋದನೆಗಳನ್ನು ನಮ್ಮ ಗ್ರಾಹಕಗಳಾಗಿರ್ತಕ್ಕಂಥ ಜ್ಞಾನೇಂದ್ರಿಯಗಳು ಗ್ರಹಿಸುತ್ತೆ. ಜ್ಞಾನೇಂದ್ರಿಯಗಳು ಅವು ನರಕ್ಕೆ ಸಾಗಾಣಿಕೆ ಮಾಡುತ್ತೆ. ನರ ಯಾವುದರಿಂದ ಆಗಿರುತ್ತೆ ಅಂದರೆ ನರಕೋಶದಿಂದ ಆಗಿರುತ್ತೆ. ನರಕೋಶದಲ್ಲಿ ಈ ಪ್ರಚೋದನೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಭಾಗ ಡೆಂಡ್ರೈಟ್ಗಳು. ರಾಸಾಯನಿಕ ಸಂಕೇತಗಳ ಮೂಲಕ ರೂಪ ಇರತಕ್ಕಂಥ ಪ್ರಚೋದನೆಗಳನ್ನು ಈ ಡೆಂಡ್ರೈಟ್ಗಳು ಸ್ವೀಕಾರ ಮಾಡಿ ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ನರಕೋಶದ ಒಳಗಡೆ ಸೈಟನ್ನು ಒಳಗಡೆ ಹಾಕತ್ತೆ ಸ್ನೇಹಿತರೆ. ಆ ವಿದ್ಯುತ್ ಸಂಕೇತಗಳು ಆಕ್ಸಾನ್ನ ಮೂಲಕ ಟೀಲೋಡೆಂಡ್ರೈಟಿಗೆ ಬರುತ್ತೆ. ಟೀಲೋಡೆಂಡ್ರೈಟ್ಗಳು ಆ ವಿದ್ಯುತ್ ಸಂಕೇತಗಳನ್ನು ಮತ್ತೆ ರಾಸಾಯನಿಕ ಸಂಕೇತಗಳನ್ನಾಗಿ ಮಾಡಿ ಸಂಸರ್ಗಕ್ಕೆ ಕಳಿಸುತ್ತೆ. ಈ ಥರ ಸಂಸರ್ಗಕ್ಕೆ ರಾಸಾಯನಿಕ ಸಂಕೇತಗಳು ಬರುತ್ತೆ. ಸಂಸರ್ಗ ಅಂದರೆ ಎರಡು ನ್ಯೂರಾನ್ಗಳ ಮಧ್ಯೆ ಇರತಕ್ಕಂಥ ಖಾಲಿ ಜಾಗಕ್ಕೆ ಸಂಸರ್ಗ ಅಂತ ಕರಿತೀವಿ. ಕಡೆಯಲ್ಲಿ ಪ್ರಚೋದನೆಗಳು ಈ ಥರ ರಾಸಾಯನಿಕ ಸಂಕೇತಗಳಿಂದ ಪ್ರಾರಂಭವಾಗಿ ವಿದ್ಯುತ್ ಸಂಕೇತಗಳಾಗಿ, ರಾಸಾಯನಿಕ ಸಂಕೇತಗಳಾಗಿ, ವಿದ್ಯುತ್ ಸಂಕೇತಗಳಾಗಿ ಮೆದುಳಿಗೆ ರಾಸಾಯನಿಕ ಸಂಕೇತಗಳು ಬಿಡುಗಡೆ ಆಗತ್ತೆ. ಅಲ್ಲಿರ್ತಕ್ಕಂತಹ ಸಂಸರ್ಗ ಏನು ರಾಸಾಯನಿಕ ಸಂಕೇತಗಳನ್ನು ಬಿಡುಗಡೆ ಮಾಡುತ್ತೆ, ಅದಕ್ಕೆ ಅನುಗುಣವಾಗಿ ಮೆದುಳು ಏನು ಮಾಡುತ್ತೆ, ನಿಯಂತ್ರಣ, ಅಲ್ಲಿರ್ತಕ್ಕಂಥ ಪ್ರಚೋದನೆಗೆ ತನ್ನದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ರಾಸಾಯನಿಕಗಳು ಮತ್ತೆ ಡೆಂಡ್ರೈಟ್ನ ಮೂಲಕ, ನೆಕ್ಸ್ಟ್ ಸೈಟಾನ್ ಆಕ್ಸಾನ್ನ ಮೂಲಕ ಮತ್ತೆ ಎಲ್ಲಿಗೆ ಬರುತ್ತೆ ಅಂದರೆ ಈ ಸಂಸರ್ಗದ ಮೂಲಕ ರಾಸಾಯನಿಕ ಸಂಕೇತಗಳು ಸಂಸರ್ಗದ ಮೂಲಕ ಪುನಃ ಸ್ನಾಯುಗಳಿಗೆ ಬರುತ್ತೆ. ಸ್ನಾಯುಗಳಲ್ಲಿ ಈ ಸಂಸರ್ಗ ಏನು ಮಾಡುತ್ತೆ, ರಾಸಾಯನಿಕ ಸಂಕೇತಗಳನ್ನು ಬಿಡುಗಡೆ ಮಾಡುತ್ತೆ. ಈ ರಾಸಾಯನಿಕ ಸಂಕೇತಗಳ ಅನುಗುಣವಾಗಿ ಈ ಸ್ನಾಯುಗಳು ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ರಾಸಾಯನಿಕ ವಸ್ತುಗಳಿಗೆ ಅನುಗುಣವಾಗಿ ನಾವು ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಈ ಥರ ರಾಸಾಯನಿಕ ಸಂಕೇತಗಳಿಂದ ಸ್ನಾಯುಗಳನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ರಾಸಾಯನಿಕ ಸಂಕೇತಗಳಿಂದ ಮೆದುಳಿಗೆ ಪ್ರಚೋದನೆಯನ್ನು ತಲುಪಿಸ್ತಕ್ಕಂತಹ ಕೆಲಸವನ್ನು ಯಾವುದು ಮಾಡುತ್ತೆ ಅಂದರೆ ಈ ಸಂಸರ್ಗ ಮಾಡುತ್ತೆ. ಹಾಗಾಗಿ ಈ ಸಂಸರ್ಗ ಅಂತಕ್ಕಂಥದ್ದು ನಿರಂತರ ನರವೇಗಗಳ ಸಾಗಾಣಿಕೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್, ಈ ಮೂತ್ರಜನಕಾಂಗ ಕಿಡ್ನಿಯ ರಚನಾತ್ಮಕ ಘಟಕ, ಅದಕ್ಕೆ ನಾವು ನೆಫ್ರಾನ್ ಅಂತ ಕರಿತೀವಿ. ನೆಫ್ರಾನ್ನ ಚಿತ್ರ ಆ್ಯಂಡ್ ಗ್ಲಾಮರಲಸ್
ಇದನ್ನು ಗುರುತು ಮಾಡೋದನ್ನು ಕೇಳಿದ್ದಾನೆ. ಒನ್ ಆಫ್ ದ ವೆರಿ ಪೋಷಣ ಸ್ತರ ಅಂದರೆ ಏನು? ಈ ಪರಿಸರದಲ್ಲಿ ಆಹಾರ ಸರಪಳಿ ಪೋಷಣ ಸ್ತರ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಪೋಷಕಾಂಶಗಳ ವರ್ಗಾವಣೆ ಆದರೆ ಅದಕ್ಕೆ ಆಹಾರ ಸರಪಳಿ ಅಂತ ಕರಿತೀವಿ. ಆಹಾರ ಸರಪಳಿಯಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಶಕ್ತಿಯ ವರ್ಗಾವಣೆ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಪೋಷಣಾ ಸ್ತರ ಅಂತ ಕರಿತೀವಿ. ಟ್ರಾಫಿಕ್ ಲೆವೆಲ್ ಇಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಫ್ಲೋ ಆಗುತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಶಕ್ತಿಯು 10% ಮಾತ್ರ ವರ್ಗಾವಣೆ ಆಗುತ್ತೆ. ಉಳಿದ 90% ಶಕ್ತಿ ಶಾಖದ ರೂಪದಲ್ಲಿ ನಷ್ಟ ಆಗುತ್ತೆ. ಇದಕ್ಕೆ ಪ್ರತಿಶತ 10ರ ನಿಯಮ ಅಂತ ಹೇಳ್ತೀವಿ. ಇದು ಎಲ್ಲಿ ಸಿಗತ್ತೆ ಅಂದರೆ ಪೋಷಣ ಸ್ತರದಲ್ಲಿ ಸಿಗತ್ತೆ. ಸಾಮಾನ್ಯವಾಗಿ ಉತ್ಪಾದಕರು ಅಂತ ಏನು ಸಸ್ಯಗಳು ಏನು ಕರಿತೀವಿ ಅದು 1ನೇ ಪೋಷಣ ಸ್ತರ. ಈ ಸಸ್ಯಗಳನ್ನ ತಿಂದು ಬದುಕ್ತಕ್ಕಂತಹ ಏನು ಪ್ರಾಥಮಿಕ ಭಕ್ಷಕರು 2ನೇ ಪೋಷಣ ಸ್ತರ. ನೆಕ್ಸ್ಟ್ ಪ್ರಾಥಮಿಕ ಭಕ್ಷಕರನ್ನು ತಿಂದು ಬದುಕ್ತಕ್ಕಂಥ ದ್ವಿತೀಯಕ ಭಕ್ಷಕರು 3ನೇ ಪೋಷಣ ಸ್ತರ. ಈ ಥರ 4, 5 ಗರಿಷ್ಠ ಪೋಷಣ ಸ್ತರಗಳಿರುತ್ತೆ. ಇಲ್ಲಿ 3 ಪೋಷಣ ಸ್ತರಗಳನ್ನು ಹೊಂದಿರತಕ್ಕಂಥ ಒಂದು ಆಹಾರ ಸರಪಳಿಯನ್ನು ರಚಿಸಿ ಅಂತ ಇದೆ. ಹುಲ್ಲು 1ನೇ ಪೋಷಣ ಸ್ತರ, ಹುಲ್ಲನ್ನು ತಿಂತಕ್ಕಂಥ ಮಿಡತೆ 2ನೇ ಪೋಷಣ ಸ್ತರ, ಮಿಡತೆಯನ್ನು ತಿಂತಕ್ಕಂತಹ ನೆಕ್ಸ್ಟ್ ಕಪ್ಪೆ 3ನೇ ಪೋಷಣ ಸ್ತರ, ಹುಲ್ಲನ್ನು ತಿಂತಕ್ಕಂಥ ಜಿಂಕೆ 2ನೇ ಪೋಷಣ ಸ್ತರ, ಜಿಂಕೆಯನ್ನು ತಿಂತಕ್ಕಂಥ ಸಿಂಹ ದಡಿದ 3ನೇ ಪೋಷಣ ಸ್ತರ. ಈ 3ನೇ ಪೋಷಣ ಸ್ತರಗಳನ್ನು ಹೊಂದಿರತಕ್ಕಂಥ ಒಂದು ಆಹಾರ ಸರಪಳಿಯನ್ನು ರಚಿಸಿ ಅಂತ ಕೊಟ್ಟಿದ್ದೇನೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್. ಪೋಷಣ ಸ್ತರ ಅಂದರೆ ಶಕ್ತಿಯ ವರ್ಗಾವಣೆ, ಆಹಾರ ಸರಪಳಿ ಅಂದರೆ ಪೋಷಕಾಂಶಗಳ ವರ್ಗಾವಣೆ. ನೆಕ್ಸ್ಟ್ ಇಮ್ಮಡಿ ರಕ್ತ ಪರಿಚಲನೆ ಅಂದ್ರೇನು, ಇದರ ಅವಶ್ಯಕತೆ ಏನು ಅಂತ. ಇಮ್ಮಡಿ ಅಂದರೆ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದೆ, ಎಲ್ಲ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ ನಾನು. ಇಮ್ಮಡಿ ಅಂದರೆ ಏನಿಲ್ಲ, ಎಲ್ಡು ಅಂತ ಏನಿಲ್ಲ. ಈ ರಕ್ತ ನಮ್ಮ ಹೃದಯಕ್ಕೆ ಅಂದರೆ ನಮ್ಮ ದೇಹಕ್ಕೆ ಒಂದು ಬಾರಿ ಹರಿಲಿಕ್ಕೆ ಹೃದಯದಲ್ಲಿ 2 ಸಾರಿ ಹಾದು ಹೋಗುತ್ತೆ. ಒಂದು ಅಶುದ್ಧ ಇದ್ದಾಗ 1 ಸಾರಿ ಹಾದು ಹೋಗುತ್ತೆ, ಶುದ್ಧ ಇದ್ದಾಗ 1 ಸಾರಿ ಹಾದು ಹೋಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ 1 ಸತಿ ಹರಿಲಿಕ್ಕೆ ಹೃದಯದಲ್ಲಿ 2 ಸಾರಿ ಹಾದು ಹೋಗೋದ್ರಿಂದ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂತಹ ರಕ್ತ ಪರಿಚಲನೆಯನ್ನು ನಾವು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ದು ಅಂತ ಅಲ್ಲ, ಈ ಉನ್ನತ ವರ್ಗ ಜೀವಿಗಳಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಕಂಡುಬರುತ್ತೆ. ಯಾಕೆ ಅಂದರೆ ಈ ಉನ್ನತ ವರ್ಗದ ಜೀವಿಗಳಿಗೆ ಜೀವನ ನಿರ್ವಹಣೆಗಾಗಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಆ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗಬೇಕಪ್ಪ ಅಂದರೆ ಸಫಿಸಿಯೆಂಟ್ ಹೆಚ್ಚಿನ ಆಮ್ಲಜನಕದ ಅವಶ್ಯಕತೆ ಇದೆ. ಹೆಚ್ಚಿನ ಆಮ್ಲಜನಕ ಎಲ್ಲ ಜೀವಕೋಶಗಳಿಗೆ ಸರಬರಾಜು ಆಗಬೇಕಪ್ಪ ಅಂದರೆ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ರಕ್ತಗಳು ಬೇರೆ ಮಾರ್ಗಗಳ ಮೂಲಕನೇ ಸರಬರಾಜಾಗಬೇಕು. ಹಾಗಾಗಿ ಆ ಅವಶ್ಯಕತೆಗೆ ಅನುಗುಣವಾಗಿ ಶಕ್ತಿಯನ್ನು ಪೂರೈಸಲಿಕ್ಕೆ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ರಕ್ತವನ್ನು ಬೇರೆ ಮಾಡಲಿಕ್ಕೆ ಇಮ್ಮಡಿ ಪರಿಚಲನೆಯ ಅವಶ್ಯಕತೆ ಇದೆ. ನೆಕ್ಸ್ಟ್ ಮಾನವನ ಮೆದುಳಿನ ಚಿತ್ರ ಇದೆ. ಮಹಾಮಸ್ತಿಷ್ಕ, ಬುದ್ಧಿಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ, ಆಲೋಚನೆ ಮಾಡೋ ಕೇಂದ್ರ, ಅರ್ಥ ಮಾಡ್ಕೊಳ್ಳೋ ಕೇಂದ್ರ, ಅನುಮಸ್ತಿಷ್ಕ ದೇಹದ ಸಮತೋಲನವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ, ಹೈಪೋಥಲಾಮಸ್ ಉಷ್ಣತೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ, ಫಾನ್ಸ್ ಮುಖದ ಭಾವವನ್ನು ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ, ಮೆಡುಲ್ಲಾ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ. ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಕೂಡ ಪಾಸಿಂಗ್ ಪ್ಯಾಕೇಜ್ದ ಬಯಾಲಜಿಯ ಫಸ್ಟ್ ಕ್ವಶನ್, ನನ್ನ ವಿಡಿಯೋದ ಫಸ್ಟ್ ಕ್ವಶನ್. ದ್ವಿತೀಯ ಸಂಶ್ಲೇಷಣೆ ಅಂದರೆ ಆಹಾರ ತಯಾರತಕ್ಕಂತಹ ಕ್ರಿಯೆ. ಇದರಲ್ಲಿ ಏನು 3 ಹಂತಗಳು ಅಲ್ಲಿ ಜರುಗ್ತಕ್ಕಂಥ ಕ್ರಿಯೆಗಳನ್ನು ತಿಳಿಸಿ ಅಂತ ಇದೆ. ಏನು 3 ಹಂತಗಳಿದೆ. ಸೊ 3 ಹಂತಗಳನ್ನು ಬ್ಯೂಟಿಫುಲ್ಲಾಗಿ ನೋಡ್ಕೊಳ್ಳಿ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರ್ಕೊಳ್ಳೋದು, ಆ ಬೆಳಕಿನ ಶಕ್ತಿಯನ್ನು ಬಳಸ್ಕೊಂಡು ನೀರನ್ನು ವಿಭಜನೆ ಮಾಡೋದು, ಆ ನೀರಿನ ವಿಭಜನೆಯಿಂದ ಸಿಗ್ತಕ್ಕಂಥ ಹೈಡ್ರೋಜನನ್ನು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಪ್ರತಿವರ್ತಿಸಿ ಕಾರ್ಬೋಹೈಡ್ರೇಟ್ ಆರ್ ಗ್ಲೂಕೋಸ್ಗಳನ್ನು ತಯಾರಿಸುವುದು. ಸಸ್ಯ ಯಾವ ರೂಪದಲ್ಲಿ ಆಹಾರವನ್ನು ತಯಾರಿಸುತ್ತೆ ಅಂದರೆ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸುತ್ತೆ. ಸಿಂಪಲ್. ಹೀರಿಕೊಳ್ಳುವುದು, ವಿಭಜನೆ ಮಾಡುವುದು, ತಯಾರಿಸುವುದು. ಏನು ಹೀರ್ಕೊಳ್ಳೋದು, ಏನು ವಿಭಜನೆ ಮಾಡೋದು, ಏನು ತಯಾರಿಸೋದು, ಆಹಾರ ಯಾವ ರೂಪದಲ್ಲಿ ಸಸ್ಯ ತಯಾರಿಸುತ್ತೆ, ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಆ ವಿಡಿಯೋ ನೋಡಿ ಗೊತ್ತಾಗ್ಬಿಡತ್ತೆ. ಸೊ ನೆಕ್ಸ್ಟ್ ಏನು ಈ ಉಸಿರಾಟ ಕ್ರಿಯೆ ಮೂಲಕ ಆಕ್ಸಿಜನ್ ಕೆಂಪು ರಕ್ತ ಕಣಗಳ ಮೂಲಕ, ಜೀರ್ಣಕ್ರಿಯೆ ಮೂಲಕ ಗ್ಲೂಕೋಸ್ ಕೆಂಪು ರಕ್ತ ಕಣಗಳ ಮೂಲಕ ಎಲ್ಲಿ ಹೋಗುತ್ತೆ? ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶಗಳಿಗೆ ಹೋಗುತ್ತೆ. ಹಾಗೆ ಈ ಜೀವಕೋಶಗಳಿಗೆ ಹೋದಾಗ ರಕ್ತದ ಮೂಲಕ, ಕೆಂಪು ರಕ್ತ ಕಣಗಳ ಮೂಲಕ ಜೀವಕೋಶಗಳಿಗೆ ಹೋದಾಗ ಫಸ್ಟ್ ಜೀವಕೋಶದ ಕೋಶ ಪೊರೆಯ ಒಳಗಡೆ ಕೋಶ ದ್ರವ್ಯ ಇರುತ್ತೆ. ಆ ಕೋಶ ದ್ರವ್ಯದ ಒಳಗಡೆ ಗ್ಲೂಕೋಸ್ ಹೋದಾಗ ಗ್ಲೂಕೋಸ್ ಫಸ್ಟ್ ಏನಾಗಿ ವಿಭಜನೆ ಆಗುತ್ತೆ ಅಂದರೆ ಪೈರೋವೇಟ್ ಆಗಿ ವಿಭಜನೆ ಆಗುತ್ತೆ. ಇಲ್ಲೇ ಕ್ವಶನ್ ಕೇಳಿರೋದು. ಕೋಶ ದ್ರವ್ಯದಲ್ಲಿ ಗ್ಲೂಕೋಸ್ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಕಾರ್ಬನ್ 6 ಪರಮಾಣುಗಳನ್ನು ಹೊಂದಿರತಕ್ಕಂಥ ಅಣು, ಪೈರೋವೇಟ್ ಕಾರ್ಬನ್ನ 3 ಪರಮಾಣುಗಳನ್ನು ಹೊಂದಿರತಕ್ಕಂಥ ಅಣುಗಳಾಗಿ ವಿಭಜನೆ ಆಗತ್ತೆ. ಹಾಗಾಗಿ ಗ್ಲೂಕೋಸ್ ಪೈರೋವೇಟ್ ಆಗಿ ವಿಭಜನೆ ಆಗತ್ತೆ.
ನೆಕ್ಸ್ಟ್ ಮೈಟೋಕಾಂಡ್ರಿಯಾದಲ್ಲಿ ಎಂತಹ ಉಸಿರಾಟ ಕ್ರಿಯೆ ನಡೆಯುತ್ತೆ? ಈಸ್ಟ್ಗಳಲ್ಲಿ. ಮೈಟೋಕಾಂಡ್ರಿಯಾದಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ ನಡೆಯುತ್ತೆ, ಈಸ್ಟ್ಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ನಡೆಯುತ್ತೆ. ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ATP ರೂಪದಲ್ಲಿ ಶಕ್ತಿ ಉತ್ಪತ್ತಿ ಆಗುತ್ತೆ. ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸ್ನೇಹಿತರೆ, ಬುಕ್ಕಲ್ಲಿ ಒಂದು ಬ್ಯೂಟಿಫುಲ್ ಚಾರ್ಟ್ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ. ಏನಾದರೂ ಆಮ್ಲಜನಕ ಕೊರತೆ ಇದ್ದಾಗ ಅಂತ ಕೇಳಿದರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ, ಅದು ಸ್ನಾಯುಗಳಲ್ಲಿ ನಡೆಯುತ್ತೆ, ಆವಾಗ ಸ್ನಾಯು ಸೆಳೆತ ಕಂಡುಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಸಾಮಾನ್ಯವಾಗಿ ಈ ಗ್ರಂಥಿಗಳು ಸ್ರವಿಸ್ತಕ್ಕಂಥ ಹಾರ್ಮೋನ್ ಅವುಗಳ ಕಾರ್ಯವನ್ನು ತಿಳಿಸಿದ್ದಾನೆ. ನೋಡಿ, ಈ ಗ್ರಂಥಿಗಳು ಸ್ರವಿಸ್ತಕ್ಕಂಥ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ, ಇದು ನಮ್ಮ ಹೃದಯದ ಬಡಿತವನ್ನು ನಿಯಂತ್ರಿಸುತ್ತೆ. ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ, ಇನ್ಸುಲಿನ್ ಸಕ್ಕರೆಯನ್ನು ಆರ್ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ, ಆರ್ ಗ್ಲೂಕೋಸ್ನ ಪ್ರಮಾಣ, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ನ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಪರಾವರ್ತಿತ ಪ್ರತಿಕ್ರಿಯೆಗಳೇ ನಡೆಯುತ್ತೆ, ಇದನ್ನು ನಿಯಂತ್ರಿಸ್ತಕ್ಕಂಥ ಕೇಂದ್ರ ನೆರೆಯುವುದ ಭಾಗ ಯಾವುದು ಅಂತ ಕೇಳಿದ್ದಾನೆ. ಪರಾವರ್ತಿತ ಪ್ರತಿಕ್ರಿಯೆ ಅದು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ, ಎಲ್ಲವೂ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ ನಾನು. ಪರಾವರ್ತಿತ ಪ್ರತಿಕ್ರಿಯೆ ಏನಿದೆ ಇದು ಎಲ್ಲಿ ನಡೆಯುತ್ತೆ ಅಂದರೆ ಮೆದುಳು ಬಳ್ಳಿಯಲ್ಲಿ ನಡೆಯುತ್ತೆ, ಸ್ಪೈನಲ್ ಕಾರ್ಡಲ್ಲಿ ನಡೆಯುತ್ತೆ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಒಂದು ಪ್ರಚೋದನೆಗೆ ಆಲೋಚನೆ ಮಾಡದೆ ತತ್ಕ್ಷಣ ಉಂಟಾಗ್ತಕ್ಕಂಥ ಪ್ರತಿಕ್ರಿಯೆ. ಬಿಸಿಯನ್ನು ಮುಟ್ಟಿದ ತಕ್ಷಣ ಕೈಯನ್ನು ಎಳ್ಕೊಳ್ತಕ್ಕಂತಹ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಇದರ ಕೇಂದ್ರ ಯಾವುದಾಗಿರುತ್ತೆ ಅಂದರೆ ಮೆದುಳು ಬಳ್ಳಿ ಇರುತ್ತೆ. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಕೆಲವೊಂದು ಅನುವರ್ತನ ಚಲನೆಗಳನ್ನು ಒಂದೊಂದು ಉದಾಹರಣೆ ಜೊತೆಗೆ ಕೊಡಿ ಅಂತ ಇದೆ, ತುಂಬ ಈಸಿಯಾಗಿ ಇರ್ತಕ್ಕಂಥ ಕ್ವಶನ್. ಗುರುತ್ವಾನುವರ್ತನೆ ಅಂದರೆ ಸಸ್ಯ ಗುರುತ್ವದ ಕಡೆಗೆ ಬೆಳೆಯೋದು, ಜಲಾನುವರ್ತನೆ ಸಸ್ಯ ಜಲದ ಕಡೆಗೆ ಬೆಳೆಯೋದು, ದ್ವಿತೀಯಾನುವರ್ತನೆ ಸಸ್ಯ ಬೆಳಕಿನ ಕಡೆಗೆ ಬೆಳೆಯೋದು, ರಾಸಾಯನಿಕ ವರ್ತನೆ ಸಸ್ಯದ ಯಾವುದೊಂದು ಭಾಗ ಸಸ್ಯ ಇರ್ಬೋದು ರಾಸಾಯನಿಕ ವಸ್ತುಗಳ ಕಡೆಗೆ ಬೆಳೆಯೋದು. ಎಕ್ಸಾಂಪಲ್, ಗುರುತ್ವಾನುವರ್ತನೆ ಸಸ್ಯದ ಗುರುತ್ವದ ಕಡೆಗೆ ಬೇರು ಬೆಳವಣಿಗೆ ಆಗುತ್ತೆ, ಜಲಾನುವರ್ತನೆ ನೀರಿನ ಕಡೆಗೆ ಬೇರು ಬೆಳವಣಿಗೆ ಆಗುತ್ತೆ, ದ್ವಿತೀಯಾನುವರ್ತನೆ ಬೆಳಕಿನ ಕಡೆಗೆ ಒಂದು ಬ್ಯೂಟಿಫುಲ್ ಕಾಂಡ ಬೆಳವಣಿಗೆ ಆಗುತ್ತೆ, ರಾಸಾಯನಿಕ ಅನುವರ್ತನೆ ರಾಸಾಯನಿಕ ವಸ್ತುಗಳ ಕಡೆಗೆ ಬೆಳಕು ಅಂದರೆ ಬೇರು ಕೂಡ ಬೆಳವಣಿಗೆ ಆಗುತ್ತೆ. ಅಷ್ಟೇ ಅಲ್ಲ, ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಯ ಬೆಳವಣಿಗೆಯು ಕೂಡ ಯಾವುದಕ್ಕೆ ವರ್ತನೆ ಅಂದರೆ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ. ಓಕೆ, ಆ ಕ್ವಶನ್ ಮತ್ತೊಂದು ಸತಿ ರಿಪೀಟ್ ಆಗಿದೆ ಇಲ್ಲಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಹಳದಿ ಬೀಜ ನೆಕ್ಸ್ಟ್ ಉತ್ಪಾದಿಸ್ತಕ್ಕಂತಹ ಬಟಾಣಿ ಸಸ್ಯವನ್ನು ಹಸಿರು ಬೀಜ ಉತ್ಪಾದಿಸುವ ಬಟಾಣಿ ಸಸ್ಯ. ಇದನ್ನು ಯಾಕೆ ಕೊಟ್ಟ ಅಂದರೆ ಕೆಲವು ಹುಡುಗರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ದ್ವಿತಳೀಕರಣದಲ್ಲಿ ನಾವು RRYY ಕಲಿಸಿದ್ದೀವಿ, ಅಲ್ಲಿ 2 ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಸ್ಯಗಳನ್ನು ಸಂಕರಿಸಿದ್ದೀವಿ, ಅದನ್ನು ಕೊಟ್ಟ ಹುಡುಗರು ಇದನ್ನು ನೋಡಿದ್ರು ಅದನ್ನು ಬರೆದಿಟ್ಟರು, ಈ ಥರ ಆಗಿಬಿಡತ್ತೆ. ನೋಡಿ, ಏನೇ ಇರಲಿ ಇಲ್ಲಿ ಒಂದು ಜೊತೆ ನಂಬರ್ ಇತ್ತು ಅಂದರೆ ಅದು 1 ಲಕ್ಷಣ ಅಂತ. ಇಲ್ಲಿ ನಮ್ಮ ಬುಕ್ಕಲ್ಲಿ TT ಇದೆ, ಅದರ ಬದಲು ಇವನು ಇಲ್ಲಿ YY ಕೇಳ್ದ. ಸರ್ 2 ಲಕ್ಷಣ ಅಂದರೆ YY ಮತ್ತು RR ಬೇರೆ ಬೇರೆ ಇರುತ್ತೆ, ಅಲ್ಲಿ 4 ನಂಬರ್ ಇತ್ತು ಅಂದರೆ ದ್ವಿತಳೀಕರಣ, 2 ನಂಬರ್ ಇತ್ತು ಅಂದರೆ ದಟ್ ಏಕತಳೀಕರಣ. ಹಾಗಾಗಿ YY ಹಳದಿ ಬೀಜದ ಸಸ್ಯವನ್ನು YY ಸ್ಮಾಲ್ YY ಹಸಿರು ಬೀಜದ ಸಸ್ಯಕ್ಕೆ ನಾವು ಸಂಕರಿಸಿದಾಗ F1 ಪೀಳಿಗೆ F2 ಪೀಳಿಗೆಯಲ್ಲಿ ಯಾವ ರೀತಿ ಸಸ್ಯಗಳು ಕಂಡು ಬರುತ್ತೆ ಅದರ ನಕ್ಷೆ ಬರೆದು ವ್ಯಕ್ತರೂಪ ಜೀನ್ ನಮೂನೆ ಅನುಪಾತ ಬರೆದು ಪುನಶ್ಚೌಕವನ್ನು ತೋರಿಸಿ ಅಂತ ಇದೆ. ಈಸಿಯಾಗಿದೆ. ಹಳದಿ ಬೀಜ ಇದೆ, ಹಸಿರು ಬೀಜ ಇದೆ. ಹಳದಿ ಬೀಜ ಕ್ಯಾಪಿಟಲ್ ವೈ, ಹಸಿರು ಬೀಜ ಸ್ಮಾಲ್ ವೈ. ಅದರಿಂದ ಒಂದು ಕ್ಯಾಪಿಟಲ್ ವೈ ತೊಗೊಳ್ಳಿ, ಇದರಿಂದ ಒಂದು ಸ್ಮಾಲ್ ವೈ. F1 ಪೀಳಿಗೆಯಲ್ಲಿ ಹಳದಿ ಬೀಜ ಬರುತ್ತೆ. ಆ ಅಶುದ್ಧ ಹಳದಿ ಬೀಜವನ್ನು ನಾವು F1 ಪೀಳಿಗೆಯಲ್ಲಿ ಬಂದಂಥ ಅಶುದ್ಧ ಹಳದಿ ಬೀಜವನ್ನು ಮತ್ತೊಂದು ಅಶುದ್ಧ ಹಳದಿ ಬೀಜಕ್ಕೆ F2 ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶವನ್ನು ಮಾಡಿದಾಗ ಚಕ್ರವರ್ಣ ಬರುತ್ತೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಶುದ್ಧ ಹಳದಿ ಬೀಜ, ಅಶುದ್ಧ ಹಳದಿ ಬೀಜ, ಅಶುದ್ಧ ಹಳದಿ ಬೀಜ, ಶುದ್ಧ ಹಸಿರು ಬೀಜ. ಒಟ್ಟು ಹಳದಿ ಎಷ್ಟದಾವ? ಶುದ್ಧನಾರು ಇರಲಿ ಅಶುದ್ಧನಾರು ಇರಲಿ, ವ್ಯಕ್ತ ರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ ಶುದ್ಧ ಹಳದಿ 1, ಅಶುದ್ಧ ಹಳದಿ 2 ಆ್ಯಂಡ್ ಶುದ್ಧ ಹಸಿರು 1:2:1. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮಾನವನಲ್ಲಿ ತಂದೆಯಿಂದ ಮಗುವಿಗೆ ಲಿಂಗ ನಿರ್ಧಾರಣೆ ಹೇಗಾಗತ್ತೆ? ತಾಯಿಯಿಂದ X ತಂದೆಯಿಂದ X ಬಂದರೆ ಅದು ಹೆಣ್ಣು ಮಗು ಆಗಿರುತ್ತೆ, ತಾಯಿಯಿಂದ X ತಂದೆಯಿಂದ Y ಬಂದರೆ ಅದು ಗಂಡು ಮಗು ಆಗಿರುತ್ತೆ. ಮಾನವರಲ್ಲಿ ಅನುಸರಿಸ್ತಕ್ಕಂಥ ಗರ್ಭ ನಿರೋಧಕ ವಿಧಾನಗಳು ಈಸಿಯಾಗಿ ಬರಿಬೋದು.
ಸಾಮಾನ್ಯವಾಗಿ ವೀರ್ಯಾಣು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಮಾಡಬೇಕು. ನೆಕ್ಸ್ಟ್ ಕಾಂಡೋಮ್ಗಳನ್ನು ಬಳಸಬೇಕು. ನೆಕ್ಸ್ಟ್ ವಂಕಿ ಅಥವಾ ಕಾಪರ್ ಟೀಯನ್ನು ಬಳಸಬೇಕು. ನೆಕ್ಸ್ಟ್ ಟ್ಯುಬೆಕ್ಟಮಿ, ವ್ಯಾಸೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು ಅಥವಾ ನಾವು ಮಾತ್ರೆಗಳನ್ನು ಬಳಸ್ಬೋದು. ಸೊ ಈ ಥರ ನಾವು ಗರ್ಭ ನಿರೋಧಕತೆಯನ್ನು ನಾವೇನು ಮಾಡ್ಬೋದು, ಅನುಸರಿಸ್ಬೋದು. ತುಂಡರಿಕೆ ಪುನರುತ್ಪಾದನೆ, ಅದರಲ್ಲಿ ಬಂದಿರತಕ್ಕಂಥ 5 ಮಾರ್ಕ್ಸ್ ಕ್ವಶನ್ ಇದು. ಇವುಗಳ ನಡುವಿನ ವ್ಯತ್ಯಾಸ. ತುಂಡರಿಕೆ ಅಂದರೆ ಒಂದು ಜೀವಿಯ ದೇಹ ಅನೇಕ ಭಾಗಗಳಾಗಿ ಅನೇಕ ಭಾಗ ಹೊಸ ಜೀವಿಗಳಾಗಿ ಬೆಳೆದರೆ ಅದಕ್ಕೆ ತುಂಡರಿಕೆ ಅಂತ ಕರಿತೀವಿ. ಇಂತಹ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಸ್ಪೈರೋಗೈರದಲ್ಲಿ ನಡೆಯುತ್ತೆ. ಪುನರುತ್ಪಾದನೆ ಅಂದರೆ ಏನಿಲ್ಲ, ಕೆಲವೊಂದು ಜೀವಿಗಳು ಕಳ್ಕೊಂಡಿರ್ತಕ್ಕಂಥ ತನ್ನ ಭಾಗಗಳನ್ನು ಮತ್ತೆ ಹೊಸದಾಗಿ ಬೆಳೆಸ್ಕೊಳ್ಳುತ್ತೆ. ಇದಕ್ಕೆ ಪುನರುತ್ಪಾದನೆ ಅಂತ ಕರಿತೀವಿ. ಸೊ ಇಂಥ ಒಂದು ಸಂತಾನೋತ್ಪತ್ತಿ ಪ್ಲನೇರಿಯಾದಲ್ಲಿ ನಡೆಯುತ್ತೆ. ಹಾಗಾಗಿ ಈ ವಿಧಗಳನ್ನು ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ, ಅವೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್, ನಿಷೇಚನದ ನಂತರ ಹೂವಿನಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು ಶಲಾಕಾಗ್ರದ ಮೇಲೆ ಮೊಳಕೆ ಹೊಡಿತಕ್ಕಂಥ ಪರಾಗರೇಣುಗಳು ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರುತ್ತೆ. ಅಂಡಾಶಯಕ್ಕೆ ಬಂದು ಅಲ್ಲಿರ್ತಕ್ಕಂಥ ಅಂಡಾಣುವಿನ ಒಳಗಡೆ ಹೋದಾಗ ಅದು ಫಲಿತ ಅಂಡಾಣು ಆಗುತ್ತೆ. ಅಂಡಾಣು ಫಲಿತ ಆದ ನಂತರ ಅನೇಕ ವಿಭಜನೆಗಳನ್ನು ಹೊಂದಿ ಗರ್ಭ ಆಗಿ ಬೆಳವಣಿಗೆ ಆಗುತ್ತೆ. ಆ ಗರ್ಭ ಆಗಿ ಬೆಳವಣಿಗೆ ಆಗೋ ಸಂದರ್ಭದಲ್ಲಿ ಆ ಹೂವಲ್ಲಿರ್ತಕ್ಕಂತಹ ಪುಷ್ಪದಳಗಳು, ಶಲಾಕ ನಳಿಕೆ, ಶಲಾಕಾಗ್ರ ಅವೆಲ್ಲ ಉದುರಿಸ್ಕೊಂಡು ಆ ಅಂಡಾಶಯ ಕಾಯಿಯಾಗಿ ಪರಿವರ್ತನೆ ಆಗುತ್ತೆ. ಈ ರೀತಿ ಹೂವಿನಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗತ್ತೆ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳು. ಪಾಸಿಂಗ್ ಪ್ಯಾಕೇಜಲ್ಲಿ ಆಲ್ರೆಡಿ ಎಲ್ಲವೂ ಕೂಡ ಹೇಳಿದ್ದೀನಿ. ಪಾಸಿಂಗ್ ಪ್ಯಾಕೇಜನ್ನು ರಿಪೀಟ್ ನೋಡಿಕೊಂಡ್ರೆ 60 to 70 ಮಾರ್ಕ್ಸನ್ನು ಒಂದು ಬ್ಯೂಟಿಫುಲ್ಲಾಗಿ ತೆಗಿಬೋದು ಅಂತ ಹೇಳ್ತಾ, ಮತ್ತು ಈ ಚಿತ್ರಗಳ ಸಮೇತ ಚಿತ್ರಗಳ ಸುತ್ತಮುತ್ತ ಏನೇನು ನಿಮಗೆ ಪ್ರಶ್ನೆಗಳು ಕೇಳ್ಬೋದು ಅನ್ನೋ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.